ಅಬ್ಬಾಸ್, ನಿನಗ್ ಕ್ಲಾಸ್ ಅರ್ಥ ಆಯ್ತಾ ನಿನ್ನೆ? ಅಬ್ಬಾಸ್. ಅಬ್ಬಾಸ್ ಅಲಿ. ಪೂರ್ತಿಯಾಗಿ ಅರ್ಥ ಆಗ್ಲಿಲ್ವಾ? ಸ್ವಲ್ಪ ಅರ್ಥ ಆಯ್ತಾ? ಅನ್ಮ್ಯೂಟ್ ಮಾಡಿ ಮಾತಾಡು. ಅದು ಮೈಕ್ ಸಿಂಬಲ್ ಐತಲ್ಲ, ಅದ್ರ ಮೇಲೆ ನೀವು ಇದು ಅನ್ಮ್ಯೂಟ್ ಮಾಡಿದ್ರೆ ಮಾತಾಡ್ಬೋದು. ಮತ್ತೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಕ್ಲಾಸ್ಗೆ ಹೇಗೆ ಜಾಯ್ನ್ ಆಗೋದು? ಕಂಟಿನ್ಯೂ ಮಾಡ್ತೀಯಾ ಅಥವಾ ಏನು ಇವತ್ತೊಂದು ದಿನ ಕೇಳ್ಬಿಡ್ತೀಯಾ? ಓಕೆ, ಕಂಟಿನ್ಯೂ ಮಾಡೋದಾದ್ರೆ ನೆಕ್ಸ್ಟು ಫೀಸ್ ಕಟ್ಟಬೇಕಾಗುತ್ತೆ ಅದಕ್ಕೆ. ಸರಿ, ಒಂದು 2-3 ದಿನ ಕೇಳು. ನಿನಗೆ ಇಂಟ್ರೆಸ್ಟ್ ಆಯ್ತಂದ್ರೆ ಕಂಟಿನ್ಯೂ ಮಾಡ್ಲಿಕ್ಕಂತೆ.
ಒಂದು 2 ಮಿನಿಟ್ಸ್ ಎಲ್ಲರೂ ಜಾಯ್ನ್ ಆಗಲಿ, ಸ್ಟಾರ್ಟ್ ಮಾಡ್ತೀನಿ. ಹಲೋ ಮೇಡಮ್, ನಾನು
ನಿಮ್ ಕ್ಲಾಸ್ ಕೇಳಿಸ್ತಾ ಇಲ್ರಿ ನಂಗ. ಹಲೋ ಮೇಡಮ್ ಇನ್ನು ಕ್ಲಾಸ್ ಸ್ಟಾರ್ಟ್ ಮಾಡಿಲ್ಲ ಮೇಡಮ್. ಓಕೆ. ಮೇಡಮ್ ಅವ್ರಿಗೆ ಮೆಸೇಜ್ ಮಾಡ್ಬೋದು ಇವಾಗ. ಹ್ಞೂ ಅಕ್ಕ. ಹಲೋ ಹಲೋ ಮೇಡಮ್ ನಮಸ್ತೆ, ಕೇಳಿಸ್ತಾ ಇದೆ ಮೇಡಮ್. ನಮಸ್ತೆ. ಮ್ಯಾಮ್ ಈಗ ಕೇಳಿಸ್ತಾ ಇದೆನಾ? ಇಷ್ಟೊತ್ ಮಟ್ಟ ಕೇಳಿಸ್ಲಿಲ್ವಾ? ಇಲ್ಲ ಮೇಡಮ್, ನಾನ್ ಇಷ್ಟು ತನ ಯಾರಿಗೂ ಏನು ಕೇಳ್ತಿಲ್ಲ, ಇವಾಗೆ ನಿಮ್ ಈಗ ಕೇಳಿಸ್ತಿದೆ. ಸರಿ 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 ಓಕೆ. ನಾವು ನಿನ್ನೆ ತರಗತಿಯಲ್ಲಿ ಪ್ರಾಚೀನ ಭಾರತ ಕಾಲದ ಸಾಮಾಜಿಕ ಸಂರಚನೆ ಮತ್ತು ಹೊಸ ಧರ್ಮಗಳ ಉದಯ ಅಂತೇಳಿ ನಾವು ಚರ್ಚೆ ಮಾಡಿದ್ವಿ. ಏನು ಸಾಮಾಜಿಕ ಸಂರಚನೆ ಅಂದ್ರೆ, ಪ್ರಾಚೀನ ಭಾರತದಲ್ಲಿ ಉತ್ತರ ವೇದಗಳ ಕಾಲದಲ್ಲಿ ಹುಟ್ಟಿಕೊಂಡಂತ ಈ ವರ್ಣಾಶ್ರಮ ಪದ್ಧತಿ ಮತ್ತು ಅಲ್ಲಿದ್ದಂತ ಕಟ್ಟುಪಾಡುಗಳು ಮತ್ತು ಕ್ಲಿಷ್ಟಕರವಾದಂತ ಈ ಸಂಸ್ಕೃತ ಭಾಷೆ ಮತ್ತು ದುಬಾರಿಯಾದಂತ ಈ ಯಜ್ಞ ಯಾಗಾದಿಗಳು ಮತ್ತು ಅಂದಿನ ಸಮಾಜವನ್ನು ಏನ್ ಮಾಡಿದ್ವಪ್ಪ ಅಂತಂದ್ರ ಕ್ಷೋಭೆಗೆ ತಳ್ಳಿದ್ವು. ಜನರ ಜೀವನ ಅಷ್ಟು ಸಮಾನತೆಯಿಂದ ಕೂಡಿರ್ಲಿಲ್ಲ. ಹಾಗಾಗಿ ಈ ಪ್ರಾಚೀನ ಭಾರತದಲ್ಲಿ ಹುಟ್ಟಿಕೊಂಡಂತ ಸಾಮಾಜಿಕ ಸಂರಚನೆ ಮತ್ತು ಈ ಸಮಾಜವನ್ನ ತಿದ್ದಲಿಕ್ಕಾಗಿ ಹುಟ್ಟಿಕೊಂಡಂತ ಹೊಸ ಧರ್ಮಗಳನ್ನ ಕುರಿತು ನಾವು ನಿನ್ನೆ ಚರ್ಚೆಯನ್ನ ಮಾಡಿದ್ವಿ ಅಂತೇಳಿ. ಯಾಕೆ ಹೊಸ ಧರ್ಮಗಳು ಹುಟ್ಟಿಕೊಂಡ್ವು ಅಂದ್ರ, ಮತ್ತು ಯಾವುವು ಹೊಸ ಧರ್ಮಗಳು ಅಂತ ನೋಡಿದತ್ನ್ಯಾಗ ಜೈನ ಮತ್ತು ಬೌದ್ಧ ಧರ್ಮ ಅಂತ ನಾವು ನಿನ್ನೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅದೇ ಯಾಕೆ ಈ ಧರ್ಮಗಳು ಹುಟ್ಟಿಕೊಂಡ್ವು? ಆಲ್ರೆಡಿ ವೈದಿಕ ಧರ್ಮ ಇತ್ತಲ್ವಾ? ವೈದಿಕ ಧರ್ಮ ಇದ್ದಾಗಿ ಕೂಡ ಮತ್ತೆ ಹೊಸ ಧರ್ಮ ಹುಟ್ಲಿಕ್ಕೆ ಏನ್ ಕಾರಣ ಇತ್ತು ಅಂತ ನೋಡಿದಾಗ, ನಿನ್ನೆ ನಾವು ಆ ಹೊಸ ಧರ್ಮಗಳು ಹುಟ್ಲಿಕ್ಕೆ ಹಲವು ಕಾರಣಗಳನ್ನ ಲಿಸ್ಟ್ ಮಾಡಿದ್ವಿ ಅಂತಂದೇಳಿ. ಒಂದನೇದ್ದು ಕಟ್ಟುಪಾಡುಗಳು ಮತ್ತು ಮಂತ್ರ ತಂತ್ರಗಳಲ್ಲಿ ನಂಬಿಕೆ ಇಲ್ಲದೆ ಇರ್ತಕ್ಕಂಥದ್ದು. ಉತ್ತರ ವೇದಗಳ ಕಾಲದ ನಂತರ ಬ್ರಾಹ್ಮಣರ ಮತ್ತು ಕ್ಷತ್ರಿಯರ ಶ್ರೇಷ್ಠತೆ ಹೆಚ್ಚಾಗಿದ್ದು. ಜಾತಿ ಪದ್ಧತಿ ವರ್ಣಾಶ್ರಮ ನೀವು ನೋಡ್ತೀರಿ, ಬ್ರಾಹ್ಮಣ, ವೈಶ್ಯ, ಶೂದ್ರ ಮತ್ತು ಕ್ಷತ್ರಿಯರೇನಿದ್ರಲ್ಲ, ಇಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯರಿಗೆ ಮಾತ್ರ ಮೇಲ್ವರ್ಗಗಳಾಗಿದ್ದು, ಇನ್ನುಳಿದಂತ 2 ವರ್ಗಗಳಿಗೆ ಇಲ್ಲಿ ಅವಕಾಶನೇ ಇರ್ಲಿಲ್ಲ. ಮತ್ತೆ ಇಲ್ಲಿ ಉಪನಯನ ಅಂತಕ್ಕಂಥದ್ದು ಮತ್ತು ಗುರುಕುಲಕ್ಕೆ ಬಿಡ್ತಕ್ಕಂಥದ್ದು ಮೊದಲಿನ 3 ವರ್ಗಗಳಿಗೆ ಮಾತ್ರ ಸೀಮಿತ ಆಗಿತ್ತು. ಕೊನೆಯ ವರ್ಗ ಶೂದ್ರ ವರ್ಗದವರಿಗೆ ಎಲ್ಲಾ ರೀತಿಯ ಕೀಳಿರಿಮೆ ಮತ್ತು ಅವರಿಗೆ ಯಾವುದೇ ರೀತಿಯ ಹಕ್ಕುಗಳು ಇಲ್ಲದೆ ರೀತಿಯಲ್ಲಿ ಆ ಸಮಾಜ ಇತ್ತು. ಅದನ್ನ ತಿದ್ದಲಿಕ್ಕಾಗಿ ಮತ್ತು ಜನರ ಸಾಮಾನ್ಯ ಭಾಷೆ ಆದಂತ ಪಾಳಿ ಆಮೇಲೆ ಪ್ರಾಕೃತ ಭಾಷೆಗಳನ್ನ ಎತ್ತಿ ಹಿಡಿಲಿಕ್ಕಾಗಿ ಈ ಧರ್ಮಗಳು ಹುಟ್ಟಿಕೊಂಡು ಅಂತಂದೇಳಿ ನಾವು ನಿನ್ನೆ ಇದು ಲಿಸ್ಟ್ ಮಾಡಿದ್ವಿ ಅಂತ. ಅದ್ರ ಜೊತೆಗೆ ಆರ್ಯವರ್ತ ಪ್ರದೇಶದಲ್ಲಿ ಆದಂತ ಕೃಷಿ ಬೆಳವಣಿಗೆ, ಜನ ಕೃಷಿಯಲ್ಲಿ ಮಾಡಿದಂತ ಲಾಭ ಅವ್ರನ್ನ ಸ್ಥಿತಿವಂತರನ್ನಾಗಿ ಮಾಡ್ತು. ಆ ಸಂದರ್ಭದಲ್ಲಿ ಅವರು ರಾಜನನ್ನ ಪ್ರಶ್ನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗಾಗಿ ವೈಚಾರಿಕತೆ ಕೂಡ ಆ ಸಂದರ್ಭದಲ್ಲಿ ಹುಟ್ಟಿಕೊಂಡಿದ್ದು ಕೂಡ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾಯಿತು ಅಂತಂದೇಳಿ ಹೇಳ್ಬೋದು ಅಂತಂದು. ಅಂದ್ರೆ ಆ ಹೊಸ ಧರ್ಮಗಳಲ್ಲಿ ನಾವು ನಿನ್ನೆ ಜೈನ ಧರ್ಮವನ್ನ ಪ್ರಾರಂಭಿಸಿದ್ವಿ ಆಲ್ರೆಡಿ. ನಾನು ಇವತ್ತು ಸ್ವಲ್ಪ ರಿಪೀಟ್ ಮಾಡೋದಾದ್ರೆ, ಜೈನ ಧರ್ಮ ಯಾವಾಗ ಪ್ರಾರಂಭ ಆಯ್ತು, ಜೈನ ಧರ್ಮದ ಪ್ರವರ್ತಕರು ಯಾರು, ಮತ್ತೆ ಈ ಜೈನ ಧರ್ಮದ ಬಗ್ಗೆ ಋಗ್ವೇದದಲ್ಲಿ ಎಷ್ಟು ಸಾರಿ ಉಲ್ಲೇಖ ಆಗಿದೆ ಅಂದ್ರೆ, ಜೈನ ಧರ್ಮ ಅಂತಲ್ಲ, ಜೈನ ಧರ್ಮದ ಮೊದಲ ತೀರ್ಥಂಕರನಾದಂತ ಋಷಭನಾಥನ ಬಗ್ಗೆ. ಇವನ ಇನ್ನೊಂದು ಹೆಸರು ಪುರುದೇವ ಮತ್ತು ಆದಿನಾಥ ಅಂತ ಕೂಡ ಕರೀತಾರೆ. ಇವನ ಬಗ್ಗೆ ಏನಾಗಿತ್ತು ಅನ್ನಂದ್ರೆ, ನಮಗೆ ಋಗ್ವೇದ ಮತ್ತು ವಿಷ್ಣು ಮತ್ತು ಭಾಗವತ ಪುರಾಣಗಳಲ್ಲಿ ಉಲ್ಲೇಖವನ್ನ ನಾವು ನೋಡ್ಬೋದು ಅಂತಂದೇಳಿ. ಅಂದ್ರೆ ಜೈನ ಧರ್ಮ ಈ ವೈದಿಕ ಧರ್ಮದಷ್ಟೇ ಸಮಕಾಲೀನವಾದಂತ ಧರ್ಮ ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ 24 ತೀರ್ಥಂಕರರು ಏನಿದ್ದಾರಲ್ಲ, 24ನೇ ತೀರ್ಥಂಕರನ ಕಾಲದಿಂದ ಇದು ಪ್ರಚಾರಕ್ಕೆ ಬರ್ತೈತಿ, ಮಹಾವೀರನ ನಂತರ. ಆದ್ರೆ ಮಹಾವೀರನಿಗಿಂತ ಮುಂಚೆ
23 ಜನ ತೀರ್ಥಂಕರರಿದ್ರು ಅಂತಂದೇಳಿ. ಅದರಲ್ಲಿ ಮೊದಲನೇ ತೀರ್ಥಂಕರ ಋಷಭನಾಥ, ಅವನ ಮತ್ತೊಂದು ಹೆಸರು ಪುರುದೇವ, ಅವನಿಗೆ ಮತ್ತೊಂದು ಹೆಸರಿತ್ತು ಆದಿನಾಥ ಅಂತಂದೇಳಿ. ಇಲ್ಲಿ ಇಲ್ಲಿ ಇವನು ಯಾರು? ಋಷಭನಾಥ 1ನೇ ತೀರ್ಥಂಕರ. 2ನೇ ತೀರ್ಥಂಕರ ಬಂದ್ಬಿಟ್ಟು ಅಜಿತನಾಥ. 3ನೇ ತೀರ್ಥಂಕರ ಬಂದ್ಬಿಟ್ಟು ಸಾಂಬವನಾಥ. 4 ಅಭಿವಂದನನಾಥ. 5 ಸುಮತಿನಾಥ. 6 ಪದ್ಮಪರಭ. 7 ಸುಪ್ರಶನಾಥ. ಇವ್ ಯಾವ ನೆನ್ಪಿಟ್ಕೊಳಕ್ಕಾಗಲ್ಲ, ನಾನ್ ಜಸ್ಟ್ ಹೇಳ್ತೀನಿ. ಮೊದಲ ಮತ್ತು ಕೊನೆಯ 2 ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಮೊದಲ 2 ಋಷಭನಾಥ, ಅಜಿತನಾಥ. ಇಲ್ಲಿ ಸುಪ್ರಶನಾಥ ಮತ್ತು ಚಂದ್ರಪ್ರಭಾ. ನೆಕ್ಸ್ಟ್ ಸುವಿಧನಾಥ, ಶೀತಲನಾಥ, ಶ್ರೇಯಂಶನಾಥ, ವಸುಪೂಜ್ಯ, ವಿಮಲನಾಥ, ಅನಂತನಾಥ, ಧರ್ಮನಾಥ, ಶಾಂತಿನಾಥ, ಕುಂತುನಾಥ, ಆರ್ಯನಾಥ, ಮಲ್ಲಿನಾಥ ಮತ್ತು ಮುನಿ ಸುವರ್ತನಾಥ, ನಾಮಿನಾಥ, ನೇಮಿನಾಥ. 23ನೇದವನು ಪಾರ್ಶ್ವನಾಥ. 24ನೇದವನು ಮಹಾವೀರ ಅಂತಂದೇಳಿ. ಇಲ್ಲಿ ಮಹಾವೀರನ ಕಾಲಕ್ಕೆ ಎಷ್ಟಾಗಿತ್ತು ಅನ್ನಂದ್ರೆ ಕ್ರಿಸ್ತಪೂರ್ವ 599. ಮಹಾವೀರ ಹುಟ್ಟಿದ್ದು 599 ಮತ್ತು ಅವನು ಕೈವಲ್ಯ ಹೊಂದಿದ್ದು 527. ಅಂದ್ರೆ ಕ್ರಿಸ್ತಪೂರ್ವ 6ನೇ ಶತಮಾನ, ಕ್ರಿಸ್ತಪೂರ್ವ 599. ಅಲ್ಲಿಂದ ಜೈನ ಧರ್ಮ ಜಗತ್ತಿನಾದ್ಯಂತ ಪ್ರಚಾರವನ್ನು ಪಡಿತೈತಿ. ಆದ್ರೆ ಮಹಾವೀರನಿಗಿಂತ ಮುಂಚೆ ಇದ್ದಂತ ಈ 23 ತೀರ್ಥಂಕರರು ಏನ್ ಮಾಡಿದ್ರು ಅಂತ ನೋಡಿದಾಗ, ಈ 23 ತೀರ್ಥಂಕರರು ಕೂಡ ಜೈನ ಧರ್ಮವನ್ನ ಸ್ಥಾಪಿಸಿದ್ದಾರೆ. ಆದ್ರೆ ಹೆಚ್ಚು ಪ್ರಚಾರ ಪಡೆದುಕೊಂಡಿದ್ದು ಮಹಾವೀರನ ಕಾಲದಲ್ಲಿ. ಹಾಗಾಗಿ ಮಹಾವೀರನೇ ನಿಜವಾದ ಸ್ಥಾಪಕ ಅಂತಂದೇಳಿ ಜಾಕೋಬಿ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಹಾಗಾಗಿ ಬಹಳಷ್ಟು ಜನ ಈಗಿನವರೆಲ್ಲ ಏನು ನಾವು ನಂಬ್ತಾ ಇದ್ದೀವಿ ಅಂದ್ರ ಜೈನ ಧರ್ಮದ ಪ್ರವರ್ತಕ ಅಥವಾ ಸ್ಥಾಪಕ ಯಾರು ಎಂದರೆ ಮಹಾವೀರ. ಅದಕ್ಕಿಂತ ಮುಂಚೆ 23 ಜನ ತೀರ್ಥಂಕರರು ಇದ್ರು ಅಂತಂದೇಳಿ. ಇಲ್ಲಿ ನಾವು ಋಷಭನಾಥನನ್ನ ನೋಡೋದಾದ್ರೆ ಇವ್ರೆಲ್ಲರೂ ಆಲ್ಮೋಸ್ಟ್ ಆಲು ಕ್ಷತ್ರಿಯ ಒಂದು ಕುಲಕ್ಕೆ ಸೇರಿದವರು, ಕ್ಷತ್ರಿಯ ವರ್ಗಕ್ಕೆ ಸೇರಿದವರು ಅಂತಂದೇಳಿ ಹೇಳ್ಬೋದು. ಇವ್ರದ್ದು ಗೋತ್ರ ಕ್ಷತ್ರಿಯನೇ ಆಗಿರ್ತೈತಿ ಅಂತಂದೇಳಿ. ಈ ಋಷಭನಾಥ ಅಯೋಧ್ಯವನ್ನ ಆಳುತ್ತಿದ್ದಂತ ನಾಭಿರಾಜನ ಮಗನಾಗಿದ್ದ. ಅಯೋಧ್ಯವನ್ನ ಆಳ್ತಕ್ಕಂತ ನಾಭಿರಾಜನ ಮಗನಾಗಿದ್ದ. ಮತ್ತು ಇವನ ತಾಯಿ ಪುರುದೇವಿ ಅಂತಂದೇಳಿ. ತಂದೆ ನಾಭಿರಾಜ, ತಾಯಿ ಪುರುದೇವಿ. ಈ ಋಷಭನಾಥನ ಬಗ್ಗೆ ಋಗ್ವೇದ, ವಿಷ್ಣು ಪುರಾಣ, ಭಾಗವತ ಪುರಾಣಗಳಲ್ಲಿ ಉಲ್ಲೇಖ ಇದೆ ಅಂತ ನಾನು ನಿನ್ನೆನೂ ಡಿಸ್ಕಸ್ ಮಾಡಿದ್ದೀನಿ. ಇವತ್ತು ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇವನ 2 ರಾಣಿಯರಾದಂತ ಯಶಸ್ವತಿ ಮತ್ತು ಸುನಂದೆ. ಯಶಸ್ವತಿಯ ಮಗ ಭರತ ಮತ್ತು ಸುನಂದೆಯರ ಮಗ ಬಾಹುಬಲಿ ಅಂತಂದೇಳಿ. ಕೊನೆಗೆ ಇವನೇನ್ ಮಾಡ್ತಾನೆ, ಕಠಿಣ ತಪಸ್ಸನ್ನು ಕೈಗೊಂಡು 6 ತಿಂಗಳಲ್ಲಿ ತಪಸ್ಸನ್ನ ಕೈಗೊಂಡು ಕೈವಲ್ಯ ಜ್ಞಾನವನ್ನು ಪಡೆದು ನಂತರ ಎಲ್ಲಾ ಸಾಮ್ರಾಜ್ಯವನ್ನು ತನ್ನ 2 ಮಕ್ಕಳಲ್ಲಿ ಹಂಚಿ ಅವನು ಸನ್ಯಾಸತ್ವವನ್ನು ಸ್ವೀಕರಿಸಿ ಈ ಜೈನ ಧರ್ಮದ ಪ್ರಚಾರಕ್ಕಾಗಿ ಮುನ್ನಡೆದು ಬಿಡ್ತಾನೆ ಅಂತಂದೇಳಿ ಹೇಳ್ಬೋದು. ಮತ್ತೆ ಇವನ್ ಏನೇನು ಬೋಧನೆ ಮಾಡಿದ ಅಂತ ನೋಡಿದ್ನಾಗ ಸತ್ಯ, ಅಹಿಂಸೆ, ನಿವೃತ್ತಿ ಮತ್ತು ಬ್ರಹ್ಮಚರ್ಯ. ಇಲ್ಲಿ ಇವ್ 4 ಏನು ಸತ್ಯಗಳಿದ್ದಾವಲ್ಲ ಅಥವಾ 4 ತತ್ವಗಳು ಜೈನ ಧರ್ಮದ್ದು, ಮುಂದೆ ಮಹಾವೀರನು ಕೂಡ ಇವನ್ ಫಾಲೋ ಮಾಡ್ತಾನೆ. ಒಂದೇ ಒಂದು ಹೊಸದನ್ನ ಅವನು ಸೇರಿಸ್ತಾನೆ. ಅದನ್ನ ಯಾವ್ದಂತ ಕರಿಬೇಕಪ್ಪ ಅನ್ನಂದ್ರ ಆಸ್ತೇಯ, ಅಪರಿಗ್ರಹ ಮತ್ತು ಆಸ್ತೇಯ. ಅದು ಒಂದು ಮಾತ್ರ ಇವನ್ ಸೇರಿಸ್ತಾನೆ ಇಲ್ಲಿ ಅಂತಂದು ಹೇಳ್ಬೋದು. ಹಾಗಾಗಿ ಈ ಸತ್ಯ, ಅಹಿಂಸೆ ಮತ್ತು ಬ್ರಹ್ಮಚರ್ಯ, ನಿವೃತ್ತಿ ಈ 4ಗಳನ್ನು ಕೂಡ ಇವನು ಬೋಧಿಸಿದ ಅಂತಂದೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಆದಿನಾಥ ಅಥವಾ ಋಷಭನಾಥ ಜೈನ ಧರ್ಮದ ಮೊದಲ ತೀರ್ಥಂಕರ ಅಂತೇಳಿ ಹೇಳ್ಬೋದು. ಮತ್ತು ಇಲ್ಲಿ ಒಂದು ನೆನಪಿಟ್ಕೋಬೇಕಾಗಿರೋದು ಏನಪ್ಪಾ ಅನ್ನಂದ್ರ, ಬಹಳಷ್ಟು ಸರಿ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥದ್ದು, ಈ 24 ಮಂದಿ ತೀರ್ಥಂಕರರಲ್ಲಿ ಮೊದಲ ತೀರ್ಥಂಕರ, 23ನೇ ತೀರ್ಥಂಕರ ಮತ್ತು 24ನೇ ತೀರ್ಥಂಕರರ ಸಂಕೇತಗಳನ್ನ ಕೇಳಿದ್ದಾರೆ ಅಂತಂದೇಳಿ. ಸಂಕೇತಗಳು ಯಾವ ಸಂಕೇತಗಳು ಅವರನ್ನ ಪ್ರತಿನಿಧಿಸ್ತಾ ಇದ್ವು ಅಂತಂದೇಳಿ. ಇಲ್ಲಿ ಋಷಭನಾಥನ ಸಂಕೇತವನ್ನ ನೋಡಿದ್ನಾಗ ಈತನ ಒಂದು ಸಂಕೇತ ಗೂಳಿಯಾಗಿತ್ತು ಅಂತಂದೇಳಿ ಹೇಳ್ಬೋದು ನಾವು. ಗೂಳಿ ಋಷಭನಾಥನ ಸಂಕೇತ ಆಗಿತ್ತು. ಮತ್ತು ಅವನು ಯಾವ ಮರದ ಕೆಳಗಡೆ ಕುಳಿತುಕೊಂಡು ಜ್ಞಾನವನ್ನು ಸಂಪಾದಿಸಿದ ಅಂತ ನೋಡೋದಾದ್ರೆ ಆಲದ ಮರದ ಕೆಳಗಡೆ ಕುಳಿತುಕೊಂಡು ಜ್ಞಾನವನ್ನು ಸಂಪಾದಿಸಿದ ಅಂತಂದೇಳಿ ಹೇಳ್ಬೋದು. ಇನ್ನು ಅದೇ ತರ ಅವನ ಯಕ್ಷ ಯಾವುದಾಗಿತ್ತು ಅಂದ್ರೆ ಗೋಮುಖ ಯಕ್ಷವನ್ನ ಹೊಂದಿದ್ದ. ಮತ್ತು ಯಕ್ಷಿಣಿ ಯಾವುದಾಗಿತ್ತು ಅಂದ್ರೆ
ಚಕ್ರಸ್ಪಾನ್ ಅಂತಕ್ಕಂಥ ಯಕ್ಷಿಣಿಯನ್ನ ವೃಷಭನಾಥ ಹೊಂದಿದ್ದ ಅಂತೇಳಿ ಹೇಳ್ಬೋದು. ಅದೇ ತರ ಅಜಿತನಾಥನ ಸಂಕೇತ ಕೂಡ ಆನೆ ಆಗಿತ್ತು. ಅವನು ಸಾಲು ಮರದ ಕೆಳಗಡೆ ಕುಳಿತುಕೊಂಡು ಜ್ಞಾನವನ್ನು ಸಂಪಾದಿಸಿದ ಅಥವಾ ತಪಸ್ಸನ್ನು ಮಾಡಿದ ಅಂತಂದೇಳಿ. ಅವನ ಯಕ್ಷ ಬಂದ್ಬಿಟ್ಟು ಮಹಾಯಕ್ಷ, ಮತ್ತೆ ಯಕ್ಷಿಣಿ ಬಂದ್ಬಿಟ್ಟು ಅಜಿತ ಬಾಲ ಅಂತಂದೇಳಿ ಹೇಳ್ಬೋದು. ಇಲ್ಲಿ ಎಲ್ಲಾ 24 ತೀರ್ಥಂಕರರಿಗೂ ಕೂಡ ಸಂಕೇತಗಳಿದ್ದಾವೆ, ವೃಕ್ಷಗಳಿದ್ದಾವೆ, ಯಕ್ಷಗಳಿದ್ದಾವೆ ಮತ್ತು ಯಕ್ಷಿಣಿಯರು ಇದ್ದಾರೆ ಅಂತಂದೇಳಿ. ನಮಗಿಲ್ಲಿ ಮುಖ್ಯವಾಗಿ 1 ಮತ್ತು 2ನೇ ತೀರ್ಥಂಕರ ಹಾಗೂ 23, 24ನೇ ತೀರ್ಥಂಕರರು ಅಂತೇಳಿ ಹೇಳ್ಬೋದು. ಈಗ 1ನೇ ತೀರ್ಥಂಕರ ಋಷಭನಾಥನ ಸಂಕೇತ ಯಾವುದಂದ್ರೆ ಗೂಳಿ, ಯಾವ ಮರದ ಕೆಳಗಡೆ ಅಂದರೆ ಆಲದ ಮರ ಅಂತೇಳಿ ಹೇಳ್ಬೋದು. ಅದೇ ತರ ಅಜಿತನಾಥಂದು ಆನೆ, ಅವನ ವೃಕ್ಷ ಯಾವ್ದಂದ್ರೆ ಸಾಲ್. ಈಗ ಇಲ್ಲಿ 23ನೇ ತೀರ್ಥಂಕರನಾದಂತ ಪಾರ್ಶ್ವನಾಥ 23ನೇ ತೀರ್ಥಂಕರ. ಅವನ ಸಂಕೇತ ಬಂದ್ಬಿಟ್ಟು ಹಾವು, ಯಾವ ಮರದ ಕೆಳಗಡೆ ಅಂತ ಹೇಳಿದ್ರೆ ದಾತಾಕಿ ಮರ ಅಂತೇಳಿ ಹೇಳ್ಬೋದು. ದಾತಾಕಿ ಮರ ಅಂತೇಳಿ ಹೇಳ್ಬೋದು. ಮತ್ತೆ ಅವನ ಯಕ್ಷ ಬಂದ್ಬಿಟ್ಟು ಪಾರ್ಶ್ವ, ಯಕ್ಷಿಣಿ ಬಂದ್ಬಿಟ್ಟು ಪದ್ಮಾವತಿ ಅಂತೇಳಿ. ಅದೇ ತರ ಲಾಸ್ಟ್ ತೀರ್ಥಂಕರ ಅಥವಾ ಕೊನೆಯ ತೀರ್ಥಂಕರ ಯಾರು? ಮಹಾವೀರ. ಅವನ ಸಂಕೇತ ಸಿಂಹ. ಮತ್ತೆ ಯಾವ ಮರದ ಕೆಳಗಡೆ ಕುಳಿತುಕೊಂಡು ಜ್ಞಾನವನ್ನು ಸಂಪಾದಿಸಿದ ಅಂದರೆ ಸಾಲ್ ಮರದ ಕೆಳಗಡೆ ಕುಳಿತುಕೊಂಡು ಜ್ಞಾನವನ್ನು ಸಂಪಾದಿಸಿದ. ಮತ್ತು ಅವನ ಯಕ್ಷ ಯಾವುದಂದ್ರೆ ಮಾತಂಗ, ಯಕ್ಷಿಣಿ ಅಂದರೆ ಸಿದ್ಧಾಯಿಕ ಅಂತೇಳಿ ಹೇಳ್ಬೋದು. ಇವನ್ನ ನೆನ್ಪಿಟ್ಕೊಡ್ರಿ, 4 ಜನರ ಸಂಕೇತಗಳು ಮತ್ತು ಯಾವ ಮರದ ಕೆಳಗಡೆ ಅಂತೇಳಿ. ಹೀಗಾಗಿ ಒಟ್ಟು 24 ಮಂದಿ ತೀರ್ಥಂಕರರಲ್ಲಿ ಆರಂಭದ ತೀರ್ಥಂಕರ ಯಾರಪ್ಪ ಅಂದ್ರೆ ಋಷಭನಾಥ ಮತ್ತು ಈ 2ನೇ ತೀರ್ಥಂಕರ ಅಜಿತನಾಥ ಅಂತ ಹೇಳ್ಬೋದು. ಇಲ್ಲಿ 23ನೇ ತೀರ್ಥಂಕರನ ಬಗ್ಗೆ ಹೇಳೋದಾದ್ರೆ ಪಾರ್ಶ್ವನಾಥ. ನಾನು ನಿನ್ನೆ ಕ್ಲಾಸ್ನಾಗ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ಪಾರ್ಶ್ವನಾಥ ಮತ್ತು ನಾವು ಮಹಾವೀರನ ಬಗ್ಗೆ ನಾನು ಜೀವನವನ್ನ ಹೇಳಿದ್ದೆ ಅಂತಂದೇಳಿ. ಇಲ್ಲಿ ಪಾರ್ಶ್ವನಾಥನು ಬಂದ್ಬಿಟ್ಟು 23ನೇ ತೀರ್ಥಂಕರ. ಇಲ್ಲಿ ಜಾಕೋಬಿ ಅವರು ಏನ್ ಹೇಳ್ತಾರೆ, ಇವನನ್ನು ನಾವು ನಿಜವಾದ ಸ್ಥಾಪಕ ಅಂತೇಳಿ ಕರಿಬಹುದು. ಯಾಕಂದ್ರೆ ಇವನು ಮಹಾವೀರನಿಗಿಂತ ಮುಂಚೆ 250 ವರ್ಷಗಳ ಕಾಲ ಮುಂಚೆ ಇವನು ಜೈನ ಧರ್ಮವನ್ನು ಪ್ರಚಾರ ಮಾಡಿದ್ದ ಅಂತಂದೇಳಿ ಹೇಳ್ತಾರೆ ಅಂತೇಳಿ. ಆದ್ರೆ ಕೊನೆಗೆ ಒಪ್ಪಿಕೊಳ್ಳುವುದು ನಾವು ಮಹಾವೀರನನ್ನ ಏನಂತ ಜೈನ ಧರ್ಮದ ಸ್ಥಾಪಕ ಅಂತೇಳಿ ಒಪ್ಕೊಂಡಿದ್ದೀವಿ ಅಂತಂದೇಳಿ. ಇವನು ಕೂಡ ಬನಾರಸ್ನ ರಾಜನ ಅಂತ ಅಶ್ವಸೇನ ಮಗನಾಗಿದ್ದ. ಮತ್ತೆ ಇವನ ತಾಯಿ ಬಂದ್ಬಿಟ್ಟು ಪ್ರಭಾವತಿ. ಈ ಪಾರ್ಶ್ವನಾಥ ಏನ್ ಮಾಡಿದ್ರೆ ತನ್ನ 30ನೇ ವಯಸ್ಸಿಗೆ ಸಂಸಾರವನ್ನು ತ್ಯಜಿಸಿ ಜೈನ ಸನ್ಯಾಸಿಯಾಗಿ ಏನು ಬೋಧನೆ ಮಾಡುತ್ತಾ ಸಾಕ್ತಾನೆ ಅಂತಂದು ಹೇಳ್ಬೋದು. ಇನ್ನ ಕೊನೆಯ ತೀರ್ಥಂಕರ ಯಾರು ಇಲ್ಲಿ ನಾವು ಅದು ಇಂಪಾರ್ಟೆಂಟ್. ಮಹಾವೀರನ ಕಾಲಾವಧಿ ಬಂದ್ಬಿಟ್ಟು ಕ್ರಿಸ್ತ ಪೂರ್ವ 599ರಿಂದ 527 ಅಂತೇಳಿ. 599ರಿಂದ 527. ಮಹಾವೀರ ಇವನು ಜೈನ ಧರ್ಮದ ನಿಜವಾದ ಸ್ಥಾಪಕ ಅಂತೇಳಿ ನಾವು ನಂಬ್ತಾ ಇದ್ದೀವಲ್ಲ. ಇವನ ತಂದೆ ಬಂದ್ಬಿಟ್ಟು ಸಿದ್ಧಾರ್ಥ ವೈಶಾಲಿಯನ್ನ ಆಳ್ತಾ ಇರ್ತಾನೆ. ವೈಶಾಲಿ ಈಗ ಎಲ್ಲಿ ಬರ್ತಪ್ಪ ಅಂದ್ರೆ ಬಿಹಾರದಲ್ಲಿ ಅಂತೇಳಿ ಹೇಳ್ಬೋದು. ವೈಶಾಲಿಯನ್ನ ಆಳ್ತಕ್ಕಂತ ಕ್ಷತ್ರಿಯ ಅರಸನಾಗಿರ್ತಾನೆ. ತಾಯಿ ಬಂದ್ಬಿಟ್ಟು ತ್ರಿಶಲಾದೇವಿ ಕೂಡ ಲಿಚ್ಚವಿ ಮನೆತನದ ಚೇತಕನ ತಂಗಿ ಆಗಿರ್ತಾಳೆ. ಹಾಗಾಗಿ ಇವನು ಕ್ರಿಸ್ತ ಪೂರ್ವ 599ರಲ್ಲಿ ಕುಂಡಲ ಗ್ರಾಮದಲ್ಲಿ ಜನಿಸ್ತಾನೆ ಅಂತೇಳಿ ಹೇಳ್ಬೋದು. ಮತ್ತೆ ಈತ ರಾಜನ ಮನೆತನದಲ್ಲೇ ಹುಟ್ಟಿರ್ತಾನೆ. ಬಾಲ್ಯ ಅತ್ಯಂತ ವಿಲಾಸಮಯವಾಗಿ ಕಳೆದಿರ್ತಾನೆ. ಆದ್ರೆ 18ನೇ ವಯಸ್ಸಿಗೆ ಮದುವೆಯನ್ನು ಆಗ್ತಾನೆ. ಎಲ್ಲವೂ ಬೇಗ ಅವನ ಹೆಂಡತಿ ಬಂದ್ಬಿಟ್ಟು ಯಶೋಧರೆ. ಮತ್ತು ಅವನಿಗೆ ಒಬ್ಬ ಮಗಳು ಇರ್ತಾಳೆ. ಆ ಮಗಳ ಹೆಸರು ಅನೋಜ ಅಥವಾ ಪ್ರಿಯದರ್ಶಿನಿ ಅಂತೇಳಿ ಕರೀತಾರೆ ಅಂತ. ಮತ್ತೆ ಈ ಮಗಳನ್ನ ತನ್ನ ಮೊದಲನೇ ಶಿಷ್ಯನಾದಂತ ಜಾಮಾಲಿ ಮಹಾವೀರನ ಮೊದಲ ಶಿಷ್ಯ. ಮಹಾವೀರನಿಗೆ 1400 ಜನ ಶಿಷ್ಯರಿರ್ತಾರೆ. ಅಂದ್ರೆ 1400 ಜನ ಶಿಷ್ಯರಿರ್ತಾರೆ. ಅದರಲ್ಲಿ ಮೊದಲನೇ ಶಿಷ್ಯ ಯಾರಪ್ಪ ಅಂದ್ರೆ ಜಮಾಲಿ ಆಗಿರ್ತಾನೆ. ಇವನಿಗೆ ತನ್ನ ಮಗಳನ್ನ ಕೊಟ್ಟು ಮದುವೆಯನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ತನ್ನ 30ನೇ ವಯಸ್ಸಿಗೆ ಇವನು ತಂದೆ ತಾಯಿಯನ್ನ ಕಳ್ಕೊಳ್ತಾನೆ. ಮತ್ತು ಪೂರ್ತಿ ಸಂಸಾರದಲ್ಲಿ ವೈರಾಗ್ಯ ಕೂಡ ಇವನಿಗೆ ಬರ್ತೈತಿ. ಹಾಗಾಗಿ ಆ ಸಂಸಾರವನ್ನು ತ್ಯಜಿಸಿ ತನ್ನ ಎಲ್ಲ ರಾಜ ಪರಿವಾರವನ್ನು ತ್ಯಜಿಸಿ 30ನೇ ವಯಸ್ಸಿಗೆ ಏನಾಗ್ತೈತಪ್ಪ ಅಂದ್ರೆ ಮಹಾವೀರ ಸಾಮ್ರಾಜ್ಯವನ್ನು ಬಿಟ್ಟು ಹೊರಗೆ ಬರ್ತಾನೆ ಅಂತೇಳಿ ಹೇಳ್ಬೋದು. ಬಂದವನ್ ಏನ್ ಮಾಡ್ತಾನೆ,
12 ವರ್ಷಗಳ ಕಾಲ ಕಠಿಣವಾದಂತ ತಪಸ್ಸು ಮತ್ತು ಸತ್ಯಾನ್ವೇಷಣೆಯಲ್ಲಿ ತೊಡಗ್ತಾನೆ. ಕೊನೆಗೆ ಅವನಿಗೆ 42ನೇ ವಯಸ್ಸಿಗೆ ಏನಾಗುತ್ತಪ್ಪ ಅನ್ನಂದ್ರ ಜ್ಞಾನೋದಯ ಆಗುತ್ತೆ ಅಂತೇಳಿ ಹೇಳ್ಬೋದು. ಅಂದ್ರೆ ಈ ಸಾಕಷ್ಟು ಕಷ್ಟಪಟ್ಟಿರ್ತಾರೆ ಈ ತಪಸ್ಸು ಮಾಡುವ ಸಂದರ್ಭದಲ್ಲಿ ಅಥವಾ ಸತ್ಯಾನ್ವೇಷಣೆಯ ಸಂದರ್ಭದಲ್ಲಿ ತೊಡಗಿರುವಾಗ. ಹುಚ್ಚ ಅಂತ ಕರೆಯೋದು, ಅಲೆಮಾರಿ ಅಂತ ಕರೆಯೋದು, ಜನ ಎಲ್ಲ ಕಲ್ಲೆಸಿತಕ್ಕಂಥದ್ದು, ನಾಯಿಗಳನ್ನ ಬಿಡ್ತಕ್ಕಂಥದ್ದು, ಏನೋ ಒಂದು ಮಾಡಿರ್ತಾರೆ. ಹಾಗಾಗಿ ಬಹಳಷ್ಟು ತೊಂದರೆಗಳ ನಡುವೆಯೂ ಕೂಡ ಅವನು ಈ ಪ್ರಾಪಂಚಿಕ ದುಃಖಕ್ಕೆ ನಾನು ಪರಿಹಾರ ಕಂಡುಹಿಡಿಬೇಕಂತೇಳಿ ತನ್ನ 42ನೇ ವಯಸ್ಸಿನಲ್ಲಿ ಋಜುಪಾಲಕ ನದಿಯ ಜೃಂಬಿಕ ಗಾಮ, ಮಹಾವೀರನಿಗೆ ಎಲ್ಲಿ ಜ್ಞಾನೋದಯ ಆಯ್ತಪ್ಪ ಅನ್ನಂದ್ರ ಋಜುಪಾಲಕ ನದಿ ಜೃಂಬಿಕ ಗ್ರಾಮ, ಅದರ ಈ ನದಿ ದಂಡೆಯ ಸಾಲ್ ಮರದ ಕೆಳಗಡೆ. ನಾವ್ ಆಗಲೇ ನೋಡಿದ್ವಿ ಯಾವ ಮರದ ಕೆಳಗಡೆ ಜ್ಞಾನೋದಯ ಆಯ್ತು ಅನ್ನಂದ್ರ ಸಾಲ್ ಮರದ ಕೆಳಗಡೆ ಅವನಿಗೆ ಜ್ಞಾನೋದಯ ಆಯ್ತು ಅಂತಂದೇಳಿ ಹೇಳ್ಬೋದು. ಇಲ್ಲಿ ಮ್ಯಾಮ್ ಕೇಳಿಸ್ತಾ ಇಲ್ವಾ? ಮೆಸೇಜ್ ಹಾಕಿದ್ದೀರಿ ಯಾರು? ಹಲೋ ಮಂಜುಳಾ ಮ್ಯಾಮ್ ಕೇಳಿಸ್ತಾ ಇಲ್ವಾ? ಮೆಸೇಜ್ ಹಾಕಿದ್ದೀರಿ? ಓಕೆ. ಇವನಿಗೆ ಋಜುಪಾಲಕ ನದಿಯ ಜೃಂಬಿಕ ಗ್ರಾಮದ ಸಾಲ್ ಮರದ ಕೆಳಗಡೆ ಜ್ಞಾನೋದಯ ಆಯ್ತು ಅಂತೇಳಿ ಹೇಳ್ಬೋದು. ಅಲ್ಲಿಂದ ಅವನು ಜಿನನಾಗ್ತಾನೆ, ಕೈವಲ್ಯನನ್ನ ಗೆಲ್ತಾನೆ ಅಂತಂದೇಳಿ ಹೇಳ್ಬೋದು. ಜಿನ ಅನ್ನಂದ್ರ ಎಲ್ಲಾ ರೀತಿಯ ಇಂದ್ರಿಯವನ್ನ ಗೆದ್ದಂಥವನು, ರಾಗದ್ವೇಷಗಳನ್ನ ಗೆದ್ದಂಥವನು, ಎಲ್ಲದ ಸುಖ ದುಃಖಗಳನ್ನ ಗೆದ್ದವನಿಗೆ ಏನಂತ ಕರಿತಾ ಇದ್ರು ಅಂದ್ರೆ ಜಿನ ಅಂತೇಳಿ ಕರಿತಾ ಇದ್ರು ಜೈನ ಧರ್ಮದಲ್ಲಿ. ಹಾಗಾಗಿ ತನ್ನ 42ನೇ ವಯಸ್ಸಿಗೆ ಇವನ್ ಏನ್ ಮಾಡಿದಪ್ಪ ಅನ್ನಂದ್ರ ಜಿನನಾದ ಅಂತೇಳಿ ಹೇಳ್ತಾರೆ. ಹಾಗಾದ್ರೆ ಇವನು ಮಹಾವೀರ ಏನ್ ಮಾಡ್ತಾನಪ್ಪ ಅನ್ನಂದ್ರ ತನ್ನ ಜ್ಞಾನೋದಯ ಆದ್ಮೇಲೆ ಯಾವುದೇ ರೀತಿಯ ವಾಪಸ್ ಅರಮನೆಗೆ ಹೋಗದೆ ಪ್ರಪಂಚದಾದ್ಯಂತ ಸುತ್ತಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಧರ್ಮವನ್ನ ಬೋಧಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಏನವನ ಬೋಧನೆ ಆಗಿತ್ತು? ತನ್ನ ಪೂರ್ತಿ ಜೀವಿತ ಕಾಲದಲ್ಲಿ, ಅಂದ್ರೆ ಇವನು 72ನೇ ವಯಸ್ಸಿನವರೆಗೆ ಬದುಕಿರ್ತಾನಲ್ವಾ, ಅಲ್ಲಿವರೆಗೆ ತನ್ನ 42ನೇ ವಯಸ್ಸಿನಿಂದ 72ನೇ ವಯಸ್ಸಿನವರೆಗೆ ಇವನೇನು ಪೂರ್ತಿಯಾಗಿ ಜೈನ ಧರ್ಮದ ಪ್ರಚಾರದಲ್ಲಿ ತೊಡಗ್ತಾನೆ ಅಂತಂದೇಳಿ ಹೇಳ್ಬೋದು. ಮತ್ತೆ ಮೊಟ್ಟ ಮೊದಲನೇ ಬಾರಿಗೆ ಅವನ್ ಏನ್ ಮಾಡ್ತಾನಪ್ಪ ಅನ್ನಂದ್ರ ಪಾವ ತನ್ನ ಒಂದು ಇದು ಇತ್ತಲ್ವಾ ನಿರ್ವಾಣ ಹೊಂದಿದಂತ ಸ್ಥಳ, ಅಲ್ಲಿ ಅವನು ಜೈನ ಸಂಘವನ್ನು ಸ್ಥಾಪನೆ ಮಾಡ್ತಾನೆ. ಅದ್ರ ಜೊತೆಗೆ ಅಂದಿನ ಕಾಲದ ನಗರಗಳಾದಂತ ಮಿಥಿಲ ಇರ್ಬೋದು, ಕೋಸಲ ಇರ್ಬೋದು, ಅಂಗ, ವಂಗ, ಚಂಪ, ರಾಜಗೃಹ, ಮಗಧ, ಪಾಟಲಿಪುತ್ರ, ಗುಜರಾತ, ಈ ಎಲ್ಲಾ ಪ್ರದೇಶಗಳಿಗೆ ಅವನ್ ಏನ್ ಮಾಡ್ತಾನಪ್ಪ ಅನ್ನಂದ್ರ ಬೋಧನೆಗಾಗಿ ತೆರಳ್ತಾನೆ ಮತ್ತು ಬೋಧನೆಯನ್ನು ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಏನ್ ಮಾಡಿದಾಗಾದ್ರೆ ಏನು ತತ್ವಗಳನ್ನು ಬೋಧಿಸಿದ ಮಹಾವೀರ ಅಂತ ನೋಡಿದ ಹೊತ್ನ್ಯಾಗ ಇಲ್ಲಿ ಅವನು ಧರ್ಮವನ್ನ ಏನು ಹಿಂದೂ ಧರ್ಮದಲ್ಲಿದ್ದಂತ ಕಠಿಣ ನೀತಿಗಳಿದ್ವು, ಕಠಿಣ ಕ್ಲಿಷ್ಟಕರ ಸಾಮಾಜಿಕ ಜೀವನ ಇತ್ತು, ಅದನ್ನ ಸರಿಪಡಿಸುವುದು, ಅದನ್ನ ಸುಧಾರಿಸುವುದು ಇವನ ಹೆಬ್ಬಯಕೆಯಾಗಿತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಈ ಮಹಾವೀರನ ಏನು ತತ್ವ ಬೋಧನೆಗಳು ಎಲ್ಲಿ ಅಡಕಾಗಿದ್ದಾವೆ, ಯಾವುದ್ರಲ್ಲಿ ಅವು ಸಂಗ್ರಹಿತ ಆಗಿದ್ದಾವೆ ಅಂತ ನೋಡಿದ್ನ್ಯಾಗ ಟೋಟಲ್ ಆಗಿ ಈಗ ಮಹಾವೀರನ ತತ್ವ ಸಂದೇಶಗಳನ್ನ 12 ಜೈನ ಅಂಗ ಕೃತಿಗಳಲ್ಲಿ ನೋಡ್ಬೋದು ನಾವು ಅಂತಂದೇಳಿ. ಒಟ್ಟು ಜೈನ ಧರ್ಮದ ಅಂಗಗಳು ಅಂತಂದೇಳಿ ಅಂದ್ರೆ ಕೃತಿಗಳನ್ನ ಅಂಗಗಳಂತ ಕರಿತಾ ಇದ್ದಲ್ಲ, 12 ಅಂಗ ಕೃತಿಗಳಿದ್ದಾವೆ. ಅದರಲ್ಲಿ ಆಚಾರಾಂಗ, ಉಪಾಸಾಂಗ, ಧವಳ, ಜಯಧವಳ ಅಂತೇಳಿ ಒಟ್ಟು 12 ಇದ್ದಾವೆ. ನಾನು ಆ ಲಿಸ್ಟ್ ಅನ್ನು ನಿಮ್ಮನ್ನ ಆಮೇಲೆ ಹೇಳ್ತೀನಿ. ಈ 12 ಕೃತಿಗಳಲ್ಲಿ ಅದು 2ನೇ ಜೈನ ಸಮ್ಮೇಳನದಲ್ಲಿ ಇವೆಲ್ಲವನ್ನು ಬರೆದಿಟ್ಟಿದ್ದಾರೆ ಅಂತ ಒಂದು ಹೂಯೆ. ಈ 12 ಅಂಗಗಳಲ್ಲಿ ಅವನ ಬೋಧನೆಯನ್ನ ಬರೆದಿಡಲಾಗಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಹಾಗಾಗಿ ಇಲ್ಲಿ ಜೈನ ಧರ್ಮದ ಒಂದು ಏನು ಹೊಸ ಬೋಧನೆ ಪ್ರಾರಂಭ ಆಗುತ್ತೆ ಮಹಾವೀರನಿಂದ. ಅವನು ಏನಂತ ಒಂದು ಚಿಹ್ನೆಯನ್ನು ಕೊಡ್ತಾನೆ ಜೈನ ಧರ್ಮಕ್ಕೆ ಅಂದ್ರೆ
ಅಭಯ ಹಸ್ತವನ್ನ ಜೈನ ಧರ್ಮದ ಚಿಹ್ನೆಯಾಗಿ ಕೊಡ್ತಾನೆ. ಈಗ ನೀವೆಲ್ಲರ ಜೈನ ಧರ್ಮದ ಅಂಗಡಿಗಳಲ್ಲೆಲ್ಲ ನೋಡ್ಬೇಕು, ಅಲ್ಲೆಲ್ಲ ಇಟ್ಟಿರ್ತಾರೆ ಸ್ವಸ್ತಿಕ್ ಚಿಹ್ನೆ ಮತ್ತು ಅಭಯದ ಚಿಹ್ನೆಯನ್ನ ಇಟ್ಟು ಪೂಜೆ ಮಾಡಿರ್ತಾರೆ ಅವ್ರು ಅಂತಂದೇಳಿ. ಹಾಗಾಗಿ ಈ ಅಭಯ ಹಸ್ತದ ಚಿಹ್ನೆಯನ್ನ ಜೈನ ಧರ್ಮ ಪ್ರತಿನಿಧಿಸ್ತಾ ಇದೆ ಅಂತೇಳಿ ಹೇಳ್ಬೋದು. ಮತ್ತು ಈ ಜೈನರ ಪವಿತ್ರ ಗ್ರಂಥಗಳನ್ನ ಅಂಗಗಳಂತೇಳಿ ಕರೀತಾರೆ, ಮತ್ತು ಜೈನರ ಪವಿತ್ರ ಪೂಜಾ ಸ್ಥಳಗಳನ್ನ ಬಸದಿ ಅಂತ ಕರೀತಾರೆ. ಇವು ಜೈನ ಧರ್ಮದ ಸಂಕೇತಗಳಾಗಿದ್ದು ಅಂತಂದೇಳಿ. ಮತ್ತೆ ಇಲ್ಲಿ ಮಹಾವೀರನ ಸಂಕೇತ ಬಂದ್ಬಿಟ್ಟು ಸಿಂಹ, ಅವನ ಮರ ಬಂದ್ಬಿಟ್ಟು ಸಾಲ್ಮರ, ಮತ್ತು ಯಕ್ಷ ಬಂದ್ಬಿಟ್ಟು ನಾನು ಆಗ್ಲೇ ನಿಮಗೆ ಹೇಳಿದ್ದೀನಿ ಅದನ್ನ, ಯಕ್ಷ ಮತ್ತು ಯಕ್ಷ ನೆನ್ಪಿಟ್ಕೋರಿ ಅವನ್ನೆಲ್ಲವನು. ಇಲ್ಲಿ ಯಕ್ಷ ಬಂದ್ಬಿಟ್ಟು ಯಕ್ಷ ಬಂದ್ಬಿಟ್ಟು ಇದು ಮಾತಂಗ, ಮತ್ತು ಯಕ್ಷಿಣಿ ಬಂದ್ಬಿಟ್ಟು ಸಿದ್ಧಾಯಿಕ ಅಂತಂದೇಳಿ ಹೇಳಿದ್ವಲ್ಲ. ಇಲ್ಲಿ ಇವು ಅದ್ರ ಜೊತೆಗೆ ಜೈನ ಧರ್ಮದ ಚಿಹ್ನೆ ಬಂದ್ಬಿಟ್ಟು ಅಭಯಹಸ್ತ, ಮತ್ತು ಅದರ ಪೂಜಾ ಸ್ಥಳ ಬಸದಿ, ಮತ್ತು ಅದರ ಪವಿತ್ರ ಗ್ರಂಥಗಳು ಯಾವಪ್ಪ ಅಂದ್ರೆ ಅಂಗಗಳು. ಎಷ್ಟು ಅಂಗಗಳಿದ್ದಾವೆ ಅಂದ್ರ 12 ಅಂಗಗಳಿದ್ದಾವೆ ಅಂತಂದೇಳಿ ಹೇಳ್ಬೋದು. ಇದ್ರ ಜೊತೆಗೆ ಮಹಾವೀರ ಏನನ್ನ ಬೋಧಿಸಿದ, ಅವನ ಏನು ತತ್ವಗಳಾಗಿದ್ವು ಮಹಾವೀರನು. ಈಗ ಆಲ್ರೆಡಿ ನಾವು ಮೊದಲು ನೋಡಿದ್ವಿ, ಋಷಭನಾಥ ಏನು 4 ತತ್ವಗಳನ್ನು ಬೋಧಿಸಿದ್ದ, ಸತ್ಯ, ಅಹಿಂಸೆ, ನಿವೃತ್ತಿ ಮತ್ತು ಬ್ರಹ್ಮಚರ್ಯ ಅಂತಂದೇಳಿ ಏನಿತ್ತಲ್ಲ, ಆ ನಿವೃತ್ತಿಯನ್ನೇ ಅವನೇನಂತ ಕರಿತೇನೆ, ಆಸ್ತೇಯ ಅಂತೇಳಿ ಕರ್ಕೊಳ್ತಾನೆ. ಇವನು ಈ 4 ತತ್ವಗಳ ಜೊತೆಗೆ ಮತ್ತೊಂದು ಅಪರಿಗ್ರಹ ತತ್ವವನ್ನು ಸೇರಿಸಿ ಒಟ್ಟು 5 ತತ್ವಗಳನ್ನ ಬೋಧಿಸ್ತಾನೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಯಾವ್ಯಾವನ್ನೆಂದ್ರ ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ, ಈ 5 ತತ್ವಗಳನ್ನ ಮಹಾವೀರನು ಬೋಧಿಸ್ತಾನೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿ ಜೈನ ಧರ್ಮದ ತ್ರಿರತ್ನಗಳಾದಂತ ಏನು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ. ಇಲ್ಲಿ ಸಮ್ಯಕ್ ಅನ್ನಂದ್ರ ಒಳ್ಳೆಯ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಈ ಜೈನ ಧರ್ಮದ ತ್ರಿರತ್ನಗಳ ಬಗ್ಗೆ ಅವನು ಜಾಸ್ತಿ ಒತ್ತನ್ನ ಕೊಡ್ತಾನೆ ಅಂತೇಳಿ ಹೇಳ್ಬೋದು. ಅಂದ್ರೆ ಸಮ್ಯಕ್ ದರ್ಶನ ಅನ್ನಂದ್ರ ಒಳ್ಳೆಯ ನಂಬಿಕೆ ಮತ್ತು ವಿಶ್ವಾಸ, ಅದನ್ನು ಇಡ್ಲಿಕ್ಕೆ ಅವನು ಒತ್ತನ್ನ ನೀಡ್ತಾನೆ. ಅದ್ರ ಜೊತೆಗೆ ಸಮ್ಯಕ್ ಜ್ಞಾನ ಅನ್ನಂದ್ರೆ ಒಳ್ಳೆಯ ಜ್ಞಾನವನ್ನು ಬೆಳೆಸಿಕೊಳ್ಳ್ರಿ ಅಂತೇಳಿ. ಸಮ್ಯಕ್ ಚಾರಿತ್ರ್ಯ ಅನ್ನಂದ್ರೆ ಒಳ್ಳೆಯ ಆಚಾರ ವಿಚಾರ, ಸತ್ಕಾರ್ಯ, ಸತ್ಕರ್ಮ ಮತ್ತು ನಡತೆ ಅಂತೇಳಿ ಆ ಸಮ್ಯಕ್ ಚಾರಿತ್ರ್ಯ, ಈ 3 ತ್ರಿರತ್ನಗಳ ಬಗ್ಗೆ ಮಹಾವೀರ ಏನ್ ಮಾಡ್ತಾನಪ್ಪ ಅನ್ನಂದ್ರ ಬೋಧಿಸ್ತಾನೆ ಅಂತೇಳಿ ಹೇಳ್ಬೋದು. ಮತ್ತು ಈ ಜೈನ ಧರ್ಮವು ಕೂಡ ಸಾಕಷ್ಟು ಇದಕ್ಕೆ ಮಹತ್ವವನ್ನು ಕೊಟ್ಟಿದೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಅಹಿಂಸೆ ಜೈನ ಧರ್ಮದ ಪರಮ ತತ್ವ ಅಂತೇಳಿ ಹೇಳ್ಬೋದು. ಅಂದ್ರೆ ಯಾವುದೇ ಪ್ರಾಣಿಗೆ, ಯಾವುದೇ ಜೀವಿಗೆ ಹಿಂಸೆಯನ್ನು ನೀಡಬಾರದು ಎನ್ನುವುದು ಕೂಡ ಅವರ ಒಂದು ಶ್ರೇಷ್ಠವಾದಂತ ತತ್ವವಾಗಿತ್ತು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಸತ್ಯವನ್ನೇ ನುಡಿಯುವುದು ಮತ್ತು ಸುಳ್ಳನ್ನು ಆಡಬಾರದು, ನಮ್ಮ ಜೀವನದಲ್ಲಿ ಸತ್ಯವನ್ನು ಅಳವಡಿಸಿಕೊಂಡಿರ್ಬೇಕು ಅಂತೇಳಿ. ಈಗ ನಾವು ಸತ್ಯ, ಅಹಿಂಸೆ ಅನ್ನೋದು ಈ ಕಲಿಯುಗದಲ್ಲಿ ಅದಕ್ಕೆ ಬೆಲೆನೇ ಇಲ್ದಂಗಾಗಿದೆ. ಎಲ್ಲರನ್ನೂ ಹಿಡ್ಕೊಂಡು ಹೇಳೋದಾದ್ರೆ ಸತ್ಯ ಇವತ್ತು ಸುಳ್ಳು ಬೇಗ ಪ್ರಚಾರ ಪಡಿತಿದೆ. ಸತ್ಯ ಜಯಿಸ್ಬೇಕಾದ್ರೆ ಬಹಳಷ್ಟು ಅವಧಿಯನ್ನ ತೆಗೆದುಕೊಳ್ತೈತಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸತ್ಯಮೇವ ಜಯತೆ, ಸತ್ಯಕ್ಕೆ ಯಾವಾಗ್ಲೂ ಜಯ ಇರ್ತೈತಿ. ಆದ್ರೆ ಆ ಜಯ ಸಿಗೋದ್ರೊಳಗಾಗಿನೇ ಸಾಮಾನ್ಯ ಜನರು ಮತ್ತು ಏನು ಅಂದ್ರೆ ಪ್ರಾಮಾಣಿಕ ವ್ಯಕ್ತಿಗಳಿಗೆ ಅನ್ಯಾಯ ಆಗಿ ಹೋಗಿರ್ತೈತಿ ಅನ್ನೋದು ಈ ಕಲಿಗಾಲದಲ್ಲಿ ಗೊತ್ತಾಗಿದೆ ಅಂತಂದು ಇರ್ಲಿ. ಅದೇನಾದ್ರು ಇಲ್ಲಿ ಸತ್ಯ, ಅಹಿಂಸೆ, ಆಸ್ತೇಯ ಅನ್ನಂದ್ರ ಇಲ್ಲಿ ಶ್ರಮವಿಲ್ಲದ ಪ್ರತಿಫಲವನ್ನು ಇಷ್ಟಪಡಬಾರ್ದು ಅಂತಂದೇಳಿ. ಅಂದ್ರೆ ದುಡಿದು ತಿಂತಕ್ಕಂಥದ್ದು, ಪರರ ವಸ್ತುಗಳ ಮೇಲೆ ಮೋಹವನ್ನು ಇಟ್ಟುಕೊಳ್ಳದೆ ಇರ್ತಕ್ಕಂಥದ್ದು, ಸಂಪತ್ತಿಗೆ ಕಟ್ಟು ಬಿಡದೆ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಸ್ತೇಯದಲ್ಲಿ ಬರ್ತವೆ. ಅಂದ್ರೆ ದುಡಿಮೆ ಇಲ್ಲದ ಸಂಪತ್ತು ಅದು ಒಂಥರ ನಶ್ವರ ಅಂತೇಳಿ ಇವರು ಬೋಧಿಸ್ತಾರೆ ಅಂತೇಳಿ. ಅದ್ರ ಜೊತೆಗೆ ಪ್ರಾಪಂಚಿಕ ಸುಖ ಭೋಗಗಳನ್ನ ತ್ಯಜಿಸ್ತಕ್ಕಂಥದ್ದನ್ನ ಅಪರಿಗೃಹ ಹೇಳ್ಕೊಡ್ತೈತಿ ಅಂತೇಳಿ. ಅದ್ರ ಜೊತೆಗೆ ಬ್ರಹ್ಮಚರ್ಯ, ಪರಿಶುದ್ಧವಾದ ಜೀವನವನ್ನ ಸಾಗಿಸ್ಬೇಕು, ಆಸೆ ಆಕಾಂಕ್ಷೆಗಳನ್ನ ನಿಗ್ರಹಿಸ್ಕೊಳ್ಬೇಕು, ಮತ್ತು ಸಚ್ಚಾರಿತ್ರ್ಯವನ್ನು ಹೊಂದಿರ್ಬೇಕು, ಶೀಲಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ಬೇಕು ಅಂತಂದೇಳಿ ಬ್ರಹ್ಮಚರ್ಯದಲ್ಲಿ ಹೇಳ್ತೈತಿ. ಇನ್ನೊಂದು ಪಾಯಿಂಟ್ ಸೇರ್ಸೋದಾದ್ರೆ ಪರಸ್ತ್ರೀಯನ್ನು ಕೂಡ ಕಣ್ಣೆತ್ತಿ ನೋಡದಂತೆ ಜೈನ ಧರ್ಮ ಈ ಬ್ರಹ್ಮಚರ್ಯದಲ್ಲಿ ಪ್ರತಿಪಾದನೆ ಮಾಡುತ್ತೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಈ 5 ತತ್ವಗಳು ಮತ್ತು ಜೈನ ಧರ್ಮದ 3 ತ್ರಿರತ್ನಗಳು, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ್ಯ ಅಂತಂದೇಳಿ.
ಅದ್ರ ಜೊತೆಗೆ ಮತ್ತೇನು ಜೈನ ಧರ್ಮ ಈ ಮಹಾವೀರ ಬೋಧನೆ ಮಾಡ್ತಾನಪ್ಪ ಅಂದ್ರ ದೇವರಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು. ಅಂದ್ರೆ ಅವನು ದೇವರು ಅಂತಕ್ಕಂಥದ್ನ ನಂಬಗೆ ಇಲ್ಲ. ಅಂದ್ರೆ ಇದು ಒಂಥರ ಕಲ್ಪನಾತೀತ. ದೇವರನ್ನ ನೀವೆಲ್ಲಿ ಕಾಣ್ಬೇಕಂದ್ರ ನಿಮ್ಮ ನಡತೆಯಲ್ಲಿ, ನಿಮ್ಮ ಒಳ್ಳೆಯ ಜ್ಞಾನದಲ್ಲಿ ಅಂತ ಹೇಳಿ ಅವನು ಹೇಳ್ತಾನೆ. ಅಂದ್ರೆ ಈ ಏನು ಕಲ್ಪನಾತೀತ ದೇವರು, ಮೂರ್ತಿ ಪೂಜೆ ಅವನು ಇಷ್ಟಪಡ್ತಾ ಇರ್ಲಿಲ್ಲ. ಹಾಗಾಗಿ ಅವನು ದೇವರಲ್ಲಿ ನಂಬಿಕೆ ಇಲ್ಲ ಅನ್ನೋದನ್ನ ಮಹಾವೀರ ಸಾಬೀತು ಮಾಡ್ತಾನೆ ಅಂತೇಳಿ. ಅದ್ರ ಜೊತೆಗೆ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆಯನ್ನು ಇಡ್ತಕ್ಕಂಥದ್ದು. ಅಂದ್ರೆ ಜೈನ ಧರ್ಮವು ಕರ್ಮ ಸಿದ್ಧಾಂತವನ್ನು ನಂಬುತ್ತೆ. ಅಂದ್ರೆ ಕರ್ಮ ಅನ್ನಂದ್ರ ಇಲ್ಲಿ ಕೆಲಸ ಕಾರ್ಯಗಳು, ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದರೆ ಉತ್ತಮ ಫಲ ದೊರೆಯುತ್ತೆ. ಅಂದ್ರೆ ನಾವು ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ. ಆಮೇಲೆ ಒಳ್ಳೆಯ ಕಾರ್ಯಗಳನ್ನ ಯಾರು ಮಾಡ್ತಾರೆ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಮಹಾವೀರ ಕೂಡ ಇದನ್ನೇ ಹೇಳ್ತಾನೆ. ಕರ್ಮ ಸಿದ್ಧಾಂತ ಅಂದ್ರೆ ಉತ್ತಮವಾದಂತ ಕರ್ಮವನ್ನು ನೀವು ಕೈಗೊಳ್ರಿ, ಹಾಗಾಗಿ ಆವಾಗನೇ ನಿಮಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತೇಳಿ ಕರ್ಮ ಸಿದ್ಧಾಂತದ ಬಗ್ಗೆ ಜಾಸ್ತಿ ಒತ್ತನ್ನ ಕೊಡ್ತಾನೆ ಅಂತೇಳಿ. ಮತ್ತೆ ಅವನು ಹೇಳೋದೇನಪ್ಪಾ ಅಂತಂದ್ರ ಕರ್ಮ ಸಿದ್ಧಾಂತ, ನಿಮ್ಮ ಕರ್ಮ ಉತ್ತಮವಾಗಿತ್ತಂದ್ರ ಮೋಕ್ಷ ನಿಮಗೆ ಸಿಗುತ್ತೆ. ಪುನರ್ಜನ್ಮದಲ್ಲಿ ನೀವು ಪುನಃ ಉತ್ತಮ ವ್ಯಕ್ತಿಗಳಾಗಿ ನೀವು ಜನ್ಮವನ್ನ ತಾಳ್ತೀರಿ ಅನ್ನೋದು ಆತನ ಪ್ರತಿಪಾದಿಸಿದಂಥದ್ದಾಗಿತ್ತು ಅಂತ ಹೇಳಿ. ಅದ್ರ ಜೊತೆಗೆ ಈ ಬ್ರಾಹ್ಮಣತ್ವವನ್ನು ಅವನು ತಿರಸ್ಕಾರ ಮಾಡ್ತಾನೆ, ವೈದಿಕತೆಯನ್ನು ತಿರಸ್ಕಾರ ಮಾಡ್ತಾನೆ. ಅಂದ್ರೆ ಇಲ್ಲಿ ಬ್ರಾಹ್ಮಣರು ನಾವೇ ಶ್ರೇಷ್ಠರು, ನಾವೇ ಜ್ಞಾನಿಗಳು ಅಂತ ಏನ್ ಬೀಗ್ತಾ ಇದ್ರಲ್ಲ, ಇದನ್ನ ಮಹಾವೀರ ಖಂಡಿಸ್ತಾನೆ ಮತ್ತೆ ತಿರಸ್ಕಾರ ಮಾಡ್ತಾನೆ ಅಂತಂದೇಳಿ. ಅದ್ರ ಜೊತೆಗೆ ಜಾತಿ ಪದ್ಧತಿಯನ್ನು ಕೂಡ ವಿರೋಧಿಸ್ತಾನೆ ಮಹಾವೀರ. ಅಂದ್ರೆ ಏನು ಈ ಉತ್ತರ ವೇದಗಳ ಕಾಲದ ನಂತರ ಪ್ರಾಚೀನ ಭಾರತದಲ್ಲಿ ಹುಟ್ಟಿಕೊಂಡಂತ ಏನು ಜಾತಿ ವ್ಯವಸ್ಥೆ ಇತ್ತಲ್ಲ, ಇದನ್ನ ಖಂಡಿಸ್ತಾನೆ ಅಂತೇಳಿ. ಮತ್ತೆ ವೈದಿಕ ಧರ್ಮದ ಭಾಷೆ ಆದಂತ ಸಂಸ್ಕೃತ ಭಾಷೆಯನ್ನು ಕೂಡ ಅವನು ಟೀಕಿಸ್ತಾನೆ ಅಂತಂದೇಳಿ. ಇದು ಜನಸಾಮಾನ್ಯರ ಭಾಷೆ ಅಲ್ಲ, ಇಲ್ಲಿ ಈ ಭಾಷೆಯಲ್ಲಿ ಇರ್ತಕ್ಕಂಥ ಶ್ಲೋಕಗಳನ್ನು ಕಲಿಯುವುದು ಕಷ್ಟ. ಹಾಗಾಗಿ ಜನಸಾಮಾನ್ಯರ ಭಾಷೆ ಆದಂತ ಪಾಳಿ, ಈ ಪಾಳಿ ಭಾಷೆಯಲ್ಲಿ ಅವನು ತನ್ನ ಬೋಧನೆಯನ್ನು ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಕ್ವಶನ್ ಆಗ್ಬೋದು, ಮಹಾವೀರನ ತತ್ವ ಸಂದೇಶಗಳು ಮತ್ತು ಮಹಾವೀರನ ಬೋಧನೆಗಳು ಯಾವ ಭಾಷೆಯಲ್ಲಿ ಇದ್ವು ಅಂದ್ರೆ ಪಾಲಿ ಭಾಷೆಯಲ್ಲಿ ಇದ್ವು ಅಂತಂದೇಳಿ ಹೇಳ್ಬೋದು. ಅದ್ರ ಜೊತೆಗೆ ಅವನ್ ಏನ್ ಮಾಡ್ತಾನಪ್ಪ ಅಂತಂದ್ರ ಈ ನಿರ್ವಾಣವನ್ನು ಕೈಗೊಳ್ಳು, ಯಾರು ಜೈನ ಸನ್ಯಾಸಿಗಳಾಗ್ತಾ ಇದ್ದೀರಿ, ನನ್ನ ಶಿಷ್ಯರಾಗ್ತಾ ಇದ್ದೀರಿ, ನೀವು ಕೊನೆಗಾಲದಲ್ಲಿ ನಿರ್ವಾಣವನ್ನು ಕೈಗೊಳ್ಬೇಕು. ನಿರ್ವಾಣ ಕೈಗೊಳ್ಳೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ನೀವು ಸಲ್ಲೇಖನ ವ್ರತವನ್ನು ಕೈಗೊಳ್ಬೇಕು, ದೇಹವನ್ನ ದಂಡಿಸ್ಬೇಕು ಮತ್ತು ನಿಮ್ಮ ಆತ್ಮವನ್ನು ಪರಿಶುದ್ಧವಾಗಿಟ್ಕೊಳ್ಬೇಕು ಅಂತಂದೇಳಿ ಕರೆಯನ್ನು ಕೊಡ್ತಾನೆ. ಅದ್ರ ಜೊತೆಗೆ ಜ್ಞಾನ ಸಿದ್ಧಾಂತಗಳಾದಂತ ಮತಿಜ್ಞಾನ, ಶ್ರುತಿ ಜ್ಞಾನ, ಅವಧಿ ಜ್ಞಾನ, ಮನಜ್ಞಾನ ಮತ್ತು ಕೈವಲ್ಯ ಜ್ಞಾನದ ಬಗ್ಗೆ ಕೂಡ ಅವನು ಒತ್ತನ್ನ ಕೊಡ್ತಾನೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಸ್ತ್ರೀಯರಿಗೆ ಸ್ಥಾನಮಾನಗಳನ್ನು, ಹಂಗ ಋಗ್ವೇದಗಳ ಕಾಲದಲ್ಲಿ ಸ್ತ್ರೀ ಮೇಲ್ಮಟ್ಟದಲ್ಲಿದ್ಲು, ಋಗ್ವೇದಗಳ ಕಾಲದಲ್ಲಿ ಸ್ತ್ರೀಯ ಸ್ಥಾನಮಾನಗಳು ಉತ್ತಮವಾಗಿದ್ವು. ಆತರ ಈ ಸ್ತ್ರೀಗೆ ಯಾವಾಗಲೂ ಸ್ವಾತಂತ್ರ್ಯವನ್ನು ಕೊಡ್ಬೇಕು, ಸಮಾನತೆಯನ್ನು ಕೊಡ್ಬೇಕಂತ ಹೇಳಿ ಮಹಾವೀರ ಏನ್ ಮಾಡ್ತಾನೆ, ಪ್ರತಿಪಾದನೆ ಮಾಡ್ತಾನೆ ಅಂತೇಳಿ. ಅದ್ರ ಜೊತೆಗೆ ವೇದಗಳ ಕಾಲದ ಉತ್ತರ ವೇದಗಳ ಕಾಲದ ದುಬಾರಿಯಾದಂತ ಯಜ್ಞ ಯಾಗಾದಿಗಳನ್ನ ಅವನು ತಿರಸ್ಕಾರ ಮಾಡ್ತಾನೆ. ಇದರಲ್ಲಿ ನಂಬಿಕೆ ಇಲ್ಲ, ಇವೆಲ್ಲವೂ ದುಬಾರಿಯಾದಂಥವು ಮತ್ತು ಎಲ್ಲ ಜನರಿಗೆ ಇವು ಅನ್ವಯ ಆಗಂಗಿಲ್ಲ ಅಂತೇಳಿ ಅದನ್ನ ತಿರಸ್ಕಾರ ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಜೊತೆಗೆ ಜೈನ ಧರ್ಮದಲ್ಲಿ ಪೂಜೆ, ಈ ಮೂರ್ತಿ ಪೂಜೆಗೆ ಅವಕಾಶವನ್ನು ಕೊಡಂಗಿಲ್ಲ. ಮತ್ತೆ ಸಮಾನತೆಯ ತತ್ವವನ್ನು ಬೋಧನೆ ಮಾಡ್ತಾನೆ, ಸಮಾನತೆಯ ತತ್ವವನ್ನ ಬೋಧನೆ ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಇಷ್ಟು ಮುಖ್ಯವಾಗಿ ಏನು ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ, ಇವು 5 ಅವನ ತತ್ವಗಳಾಗಿದ್ವು, ಮುಖ್ಯ ತತ್ವಗಳು. ಅದ್ರ ಜೊತೆಗೆ ಇವೆಲ್ಲವೂ ಕೂಡ ಜೈನ ಧರ್ಮದ ಸಾಮಾನ್ಯ ತತ್ವಗಳು ಅಂತೇಳಿ ಅವನು ಬೋಧನೆಯನ್ನು ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಇದು ಜೈನ ಧರ್ಮದ ಮಹಾವೀರ ಅಂತಾಯ್ತಿದ್ದು, ಬರೀ ಮಹಾವೀರ ಅಂತ ನೀವು. ಅದ್ರ ಜೊತೆಗೆ ಈ ಜೈನ ಧರ್ಮ ಏನಪ್ಪಾ ಅಂದ್ರ ಆತ್ಮ ಸ್ವಚ್ಛತೆಗೆ ಏನಂತೀವಿ ನಾವು, ಪವಿತ್ರವಾದಂತ ಆತ್ಮ ಅದಕ್ಕೆ ಅವರು ಜೈನ ಧರ್ಮದ ತತ್ವಶಾಸ್ತ್ರದಲ್ಲಿ ಪರಮ ಸ್ಥಾನವನ್ನ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ಬೋದು. ಮತ್ತೆ ಈ ಆತ್ಮ ಯಾವುದೇ ಬಂಧನಗಳಿಂದ ಕೂಡಿರಬಾರದು. ಎಲ್ಲಾ ಬಂಧನಗಳನ್ನಿಟ್ಟುಕೊಂಡು ನೀವೇನಾದ್ರೂ ಮರಣವನ್ನು ಹೊಂದಿದ್ರೆ ನಿಮಗೆ
ಮೋಕ್ಷ ಸಿಗಂಗಿಲ್ಲ. ಹಾಗಾಗಿ ಆತ್ಮವು ಐಹಿಕ ಬಂಧನಗಳಿಂದ ಬಿಡುಗಡೆ ಹೊಂದಿರ್ಬೇಕು, ಅಂದ್ರೆ ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಿರಬೇಕು ಅಂತೇಳಿ. ನೋಡ್ರಿ, ನಾವ್ ಯಾವಾಗ್ಲೂ ಹೇಳೋದು ಅಷ್ಟೇ, ದೇಹಕ್ಕೆ ಸಾವಿದೆ, ಆತ್ಮಕ್ಕೆ ಸಾವಿಲ್ಲ ಅಂತೇಳಿ. ಮತ್ತೆ ನಾವು ಏನಾದ್ರೂ ಈ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಸತ್ತರೆ, ಈ ಒಂದು ನಂಬಿಕೆ ಸಮಾಜದಲ್ಲಿ, ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಸತ್ತರೆ ಅಥವಾ ಹರೆಯ ವಯಸ್ಸಿನಲ್ಲೇ ಸತ್ತರೆ ಆತ್ಮಕ್ಕೆ ಮುಕ್ತಿ ಸಿಗಂಗಿಲ್ಲ, ಅದು ಪ್ರೇತಾತ್ಮ ಆಗುತ್ತೆ ಅಂತೇಳಿ. ಆತ್ಮ ಹೋಗಿ ಪ್ರೇತಾತ್ಮ ಹೋಗಿ ದೆವ್ವ, ಭೂತ, ಕಾಟ ಅಂತ ನಾವೆಲ್ಲ ಹೇಳ್ತೀವಲ್ವಾ. ಹಾಗಾಗಿ ಜೈನ ಧರ್ಮ ಕೂಡ ಇದನ್ನೇ ಪ್ರತಿಪಾದನೆ ಮಾಡುತ್ತೆ. ಆತ್ಮ ಮೋಕ್ಷ ಹೊಂದಬೇಕಾದ್ರೆ ಅದು ಐಹಿಕ ಬಂಧನಗಳಿಂದ, ಆಸೆ ಆಕಾಂಕ್ಷೆಗಳಿಂದ ಮುಕ್ತವಾಗಿರ್ಬೇಕು ಅಂತೇಳಿ ಪ್ರತಿಪಾದನೆ ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿ ಮಹಾವೀರನ ಶಿಷ್ಯಂದ್ರು ಯಾರ್ಯಾರ ಇದ್ರು, ಏನು 1400 ಮಂದಿ, 400 ಮಂದಿ ನೋಡಿದ್ವಲ್ವಾ. ಅದರಲ್ಲಿ ಜಮಾಲಿ, ಆಮೇಲೆ ಅಗ್ನಿಪಥ, ಇಂದ್ರಭೂತಿ, ವಾಯುಭೂತಿ, ಸುಧೀರ್ಮನ್ನು, ಬಹಳಷ್ಟು ಮಂದಿ ಇದ್ದಾರೆ. ಅವ್ರ ಹೆಸರೆಲ್ಲ ಹೇಳಕ್ ಆಗಿಲ್ಲ. ಬಟ್ ಇಲ್ಲಿ ಮೊದಲ ಶಿಷ್ಯ ಯಾರಂತ ಬಂದತ್ನಾಗ ಜಾಮಾಲಿ ಅಂತೇಳಿ ಹೇಳ್ಬೋದು. ಅವನ ಅಳಿಯನು ಕೂಡ ಆಗಿದ್ದ ಅಂತಂದೇಳಿ. ಅದ್ರ ಜೊತೆಗೆ ಇಲ್ಲಿ ಮಹಾವೀರ ಏನ್ ಮಾಡ್ತಿದ್ನಪ್ಪ ಅನ್ನಂದ್ರ, ಮುಖ್ಯವಾಗಿ 18 ಜನ ಏನು ಶಿಷ್ಯಂದಿರಿದ್ರಲ್ಲ, ಮುಖ್ಯ ಶಿಷ್ಯಂದಿರಿ ಇವರು 18 ಜನ. ಅದರಲ್ಲಿ ಅದೇ ಅಗ್ನಿಪಥ, ಜಾಮಾಲಿ, ಇಂದ್ರಭೂತಿ, ವಾಯುಭೂತಿ, ಸುಧರ್ಮನ್ನು, ಮೋರಿಯ ಪುತ್ರ, ಪ್ರಭಾಸು, ಬಿಂಬಸಾರ, ಚೇತಕ, ಪ್ರದ್ಯೋತ, ಉದಯನ್, ದಾದಿವಾನ, ಈ ರೀತಿ ಒಟ್ಟು 18 ಜನ ಶಿಷ್ಯಂದಿರು ಇವನಿಗೆ ಏನು ಮುಖ್ಯವಾಗಿದ್ರು. ಅದ್ರ ಜೊತೆಗೆ ಉಳಿದಂತೆ 1400 ಜನ ಶಿಷ್ಯಂದಿರು ಕೂಡ ಇವನಿಗೆ ಇದ್ರು ಅಂತಂದೇಳಿ ಹೇಳ್ಬೋದು. ಮತ್ತೆ ಈ ಶಿಷ್ಯಂದ್ರನ್ನ ಇವನು 5 ಭಾಗಗಳಾಗಿ ಮಾಡಿದ್ದ ಅಂತೇಳಿ ಹೇಳ್ತಾರೆ. 5 ಭಾಗಗಳಾಗಿ ಯಾರಂತ ಕರಿತಾ ಇದ್ರು 5 ಭಾಗಗಳಲ್ಲಿ ಅಂದ್ರ, 1ನೇ ಭಾಗ ತೀರ್ಥಂಕರರು ಅಂತಂದೇಳಿ. ಅಂದ್ರೆ ಈ ಶಿಷ್ಯ ವರ್ಗವನ್ನೇ ಅವನೇನ್ ಮಾಡಿದ್ದ, 5 ವರ್ಗಗಳನ್ನಾಗಿ ಮಾಡ್ಕೊಂಡಿದ್ದ. ಆ 5 ವರ್ಗಗಳಲ್ಲಿ 1ನೇ ವರ್ಗ ಯಾವ್ದಪ್ಪ ಅಂದ್ರ ತೀರ್ಥಂಕರರು. ಯಾರು ಜೈನ ಧರ್ಮವನ್ನು ಅನುಸರಿಸಿ ಜೈನ ಧರ್ಮದ ಪ್ರಕಾರ ಸಲ್ಲೇಖನ ವ್ರತವನ್ನು ಕೈಗೊಂಡು ನಿರ್ವಾಣ ಹೊಂದಿದ್ದಾರೋ, ಆಲ್ರೆಡಿ ನಿರ್ವಾಣ ಹೊಂದಿದ್ದಾರೋ ಅವರನ್ನ ತೀರ್ಥಂಕರರು ಅಂತೇಳಿ ಕರೀದ. 2ನೇದ್ದು ಅರಹಾತ್ ಅಂತೇಳಿ ಕರಿತಾ ಇದ್ರು. ಇವರು ನಿರ್ವಾಣ ಹೊಂದಿದವರು, ಇದು ನಿರ್ವಾಣ ಹೊಂದುವ ಸ್ಥಿತಿಯಲ್ಲಿದ್ದವರು. ಅಂದ್ರೆ ಎಲ್ಲ ಅವರು ಕೈಗೊಂಡಿದ್ದಾರೆ, ಇನ್ನೇನು ಕೆಲವೇ ದಿನಗಳಲ್ಲಿ ನಿರ್ವಾಣ ಹೊಂದ್ತಾರೆ, ಅಂತವರನ್ನ ಅರ್ಹಾತ್ ಅಂತೇಳಿ ಕರೆದ್ರು ಅಂತೇಳಿ. ತೀರ್ಥಂಕರರು ಅಂದ್ರೆ ಆಲ್ರೆಡಿ ಸಲ್ಲೇಖನ ವ್ರತವನ್ನ ಕೈಗೊಂಡು ನಿರ್ವಾಣ ಹೊಂದಿದವರು. ನಿರ್ವಾಣ ಅನ್ನಂದ್ರೆ ಇಲ್ಲಿ ಮರಣ ಒಂದು ಅಥವಾ ಏನಂತೀವಿ ನಾವು ಸ್ವರ್ಗ ಪ್ರಾಪ್ತಿ ಅಂತ ಏನ್ ಕರಿತೀವಲ್ಲ, ಆ ರೀತಿ ಆಗೋದು. ಇನ್ನು 3ನೇ ವರ್ಗ ಯಾವ್ದಪ್ಪ ಅನ್ನಂದ್ರ ಆಚಾರ್ಯ ವರ್ಗ ಆಗಿತ್ತು. ಜೈನ ಧರ್ಮದ ಆಚಾರ್ಯ ವರ್ಗ ಆಗಿತ್ತು ಅಂತೇಳಿ. ಹಾಗಾದ್ರೆ ಆ ಆಚಾರ್ಯ ವರ್ಗದಲ್ಲಿ ಸನ್ಯಾಸಿ ಗುಂಪಿನವರೆಲ್ಲರೂ ಬರ್ತಾ ಇದ್ರು, ಮತ್ತು ಸನ್ಯಾಸಿ ಗುಂಪಿನ ಸನ್ಯಾಸಿನಿಯರು ಕೂಡ ಬರ್ತಾ ಇದ್ರು. ಅವ್ರನ್ನ ಆಚಾರ್ಯ ವರ್ಗ ಅಂತೇಳಿ ಕರೆದುಕೊಂಡ್ರು. ಇನ್ನು 4ನೇ ವರ್ಗ ಉಪಾಧ್ಯಾಯ ವರ್ಗ ಆಗಿತ್ತು. ಏನು ಜೈನ ಧರ್ಮವನ್ನು ಬೋಧನೆ ಮಾಡ್ತಕ್ಕಂಥ ಉಪಾಧ್ಯಾಯ ವರ್ಗ ಆಗಿತ್ತು. ಅದು ಮಹಾವೀರನ 4ನೇ ಶಿಷ್ಯ ವರ್ಗ ಆಗಿತ್ತು. 5ನೇದೇನಪ್ಪ ಅನ್ನಂದ್ರ ಸದ್ದು ಅಂತೇಳಿ ಹೇಳ್ತಾರೆ. ಈ ಸದ್ದು ಕೂಡ 5ನೇ ಶಿಷ್ಯ ವರ್ಗ ಆಗಿತ್ತು ಅಂತಂದೇಳಿ ಹೇಳ್ತಾರೆ ಅಂತೇಳಿ. ಇನ್ನ ಈ ಜೈನ ಧರ್ಮ ಮುಂದೆ ಯಾವ ರೀತಿ ಆಯ್ತು, ಮಹಾವೀರನ ನಂತರ ಜೈನ ಧರ್ಮದ ಪ್ರಚಾರ ಯಾವ ರೀತಿ ಆಯ್ತು, ಮತ್ತೆ ಎಷ್ಟು ಬೇಗ ಅಂದ್ರೆ ಕ್ರಿಸ್ತಪೂರ್ವ 599 ಮಹಾವೀರ ಏನು ಹುಟ್ಟಿದ್ನಲ್ಲ, ಅವನ ನಂತರ 30 ವರ್ಷ ಮನೆಯನ್ನು ತ್ಯಜಿಸ್ತಾನೆ, 42ನೇ ವರ್ಷಕ್ಕೆ ಜ್ಞಾನವನ್ನು ಸಂಪಾದಿಸ್ತಾನೆ. ಆನಂತರ ಜೈನ ಧರ್ಮದ ಪ್ರಚಾರದಲ್ಲಿ ಭಾಗವಹಿಸ್ತಾನೆ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ 23 ಜನ ತೀರ್ಥಂಕರರು ಇದ್ರು ಅಂತೇಳಿ. 23 ಜನ ತೀರ್ಥಂಕರರು ಇದ್ದಾಗೆ ಕೂಡ ಜಾಸ್ತಿ ಪ್ರಚಾರದಲ್ಲಿ ಎಲ್ಲಿ ಇರ್ಲಿಲ್ಲ ಅಂತಂದೇಳಿ. ಇಲ್ಲಿ ಆದಿನಾಥನ ಬಗ್ಗೆ ಋಗ್ವೇದ ಮತ್ತು ವಿಷ್ಣು ಪುರಾಣ, ಭಾಗವತ ಪುರಾಣದಲ್ಲಿ ಇತ್ತು. ಇನ್ನುಳಿದಂತೆ ಯಾವುದೇ ರೀತಿಯ ಉಪನಿಷತ್ತು ಅಲ್ಲಿ ಇಲ್ಲಿ 23 ತೀರ್ಥಂಕರಗಳ ಬಗ್ಗೆ ಮಾಹಿತಿ ಇಲ್ಲ ಅಂತಂದ್ರೆ. ಇಲ್ಲಿ ಯಾಕೆ ಜೈನ ಧರ್ಮ ಬೇಗ ಪ್ರಚಾರ ಪಡೀತು ಮಹಾವೀರನ ಕಾಲದಲ್ಲಿ ಅಂತಂದ್ರ, ಆಲ್ರೆಡಿ ಮಹಾವೀರನ ಕಾಲದಲ್ಲಿ 2ನೇ ನಗರೀಕರಣ ವ್ಯವಸ್ಥೆ ಆರಂಭವಾಗಿತ್ತು ಅಂತೇಳಿ ಹೇಳ್ಬೋದು. ಪ್ರಾಚೀನ ಭಾರತ ಇತಿಹಾಸದಲ್ಲಿ 2 ರೀತಿಯಲ್ಲಿ ನಗರೀಕರಣ ಬೆಳವಣಿಗೆ ಆಗಿತ್ತು ಅಂತೇಳಿ ಹೇಳ್ಬೋದು. ಮೊದಲ ನಗರೀಕರಣದ ಪ್ರಕ್ರಿಯೆ ಅಥವಾ ಆರಂಭ ಸಿಂಧು ನಾಗರಿಕತೆಯಲ್ಲಿ ನೋಡ್ತೀವಿ ನಾವು ಅಂತೇಳಿ. ಸಿಂಧು ನಾಗರಿಕತೆ ನಗರ ನಾಗರಿಕತೆಯಾಗಿತ್ತು, ಮತ್ತು ಮೊದಲ ಪ್ರಾಚೀನ ಭಾರತದ ನಗರೀಕರಣದ ಬೆಳವಣಿಗೆ ಸಿಂಧು ಕಾಲದಲ್ಲಿ ಆಯ್ತು ಅಂತ.
ಎರಡನೇ ನಗರೀಕರಣದ ಬೆಳವಣಿಗೆ ಯಾವಾಗ ಆಯ್ತಪ್ಪ ಅನ್ನಂದ್ರ ಈ ಅರ್ಬನೈಸೇಷನ್, ಸೆಕೆಂಡ್ ಅರ್ಬನೈಸೇಷನ್ ಇನ್ ಆನ್ಸೆಂಟ್ ಇಂಡಿಯನ್ ಹಿಸ್ಟ್ರಿ ಅಂತ ನೋಡಿದ್ನಾಗ ಎರಡನೇ ನಗರೀಕರಣ ವ್ಯವಸ್ಥೆ ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಆಯ್ತು ಅಂತೇಳಿ ಹೇಳ್ಬೋದು. ಹಾಗಾದ್ರೆ ಆ ನಗರೀಕರಣ ವ್ಯವಸ್ಥೆ ಬೆಳವಣಿಗೆ ಆಗಿದ್ದರಿಂದ ಈ ಮಹಾವೀರನ ಏನು ಬೋಧನೆಗಳು ಬೇಗ ಪ್ರಚಾರ ಆದವು ಅಂತೇಳಿ, ಮತ್ತೆ ಆ ನಗರಗಳು ಮತ್ತು ಅಂದಿನ ರಾಜಪ್ರಭುತ್ವ ಏನಿತ್ತಲ್ಲ ಅವರೆಲ್ಲರೂ ಅದಕ್ಕೆ ರಾಜಾಶ್ರಯವನ್ನು ನೀಡ್ತಾರೆ ಅಂತೇಳಿ ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ಬಿಂಬಸಾರ ಇರ್ಬೋದು, ಹರ್ಯಂಕ ಮನೆತನದವ್ರು ಇರ್ಬೋದು, ಅಜಾತ ಶತ್ರು ಇರ್ಬೋದು, ಆಮೇಲೆ ಬೇರೆ ಬೇರೆ ಮನೆತನದವ್ರು, ಅಯೋಧ್ಯೆ ಮನೆತನದವ್ರು ಇರ್ಬೋದು. ಇವರೆಲ್ಲರೂ ಏನ್ ಮಾಡ್ತಾರಪ್ಪ ಅಂತಂದ್ರ ಅವನಿಗೆ ಆಶ್ರಯವನ್ನು ನೀಡ್ತಾರೆ ಅಂತೇಳಿ ಹೇಳ್ಬೋದು. ಆಶ್ರಯವನ್ನು ನೀಡಿ ಆವಂತಿಯವರು ಇರ್ಬೋದು, ಮಗಧದವ್ರು ಇರ್ಬೋದು, ಅಭಯರಾಜರು ಇರ್ಬೋದು, ಮತ್ತು ಅವನ ಹೆಂಡತಿಯಂದಿರು, ಅವನ ಶಿಷ್ಯಂದಿರು ಎಲ್ಲರೂ ಜೈನ ಧರ್ಮವನ್ನು ಅನುಸರಿಸ್ತಾರೆ. ಹಾಗಾಗಿ ಬೇಗನೆ ಮಹಾವೀರ ಮತ್ತು ಜೈನ ಧರ್ಮ ಪ್ರಚಾರವನ್ನು ಪಡೆದುಕೊಂತು ಅಂತೇಳಿ ಹೇಳ್ಬೋದು. ಇಲ್ಲಿ ಬರೀ ಉತ್ತರ ಭಾರತದಲ್ಲಿ ಅಷ್ಟೇ ಅಲ್ಲ, ದಕ್ಷಿಣ ಭಾರತದಲ್ಲಿ ಕೂಡ ಈ ಧರ್ಮ ಪ್ರಚಾರವನ್ನು ಪಡೆದುಕೊಳ್ತೈತಿ. ದಕ್ಷಿಣ ಭಾರತದಲ್ಲಿ ಕೂಡ ಇದು ಆಶ್ರಯವನ್ನು ಪಡ್ಕೊಳ್ತೈತಿ ಅಂತ ಹೇಳ್ಬೋದು. ಅದರಲ್ಲಿ ಅಮೋಘವರ್ಷ ಇರ್ಬೋದು, ಆಮೇಲೆ ವಿಷ್ಣುವರ್ಧನ ಇರ್ಬೋದು, ಚಾವುಂಡರಾಯ ಇರ್ಬೋದು, ಆಮೇಲೆ ಪಲ್ಲವರ ಅರಸ ಮಹೇಂದ್ರ ವರ್ಮ ಇರ್ಬೋದು. ಇವರೆಲ್ಲರೂ ಏನು ಜೈನ ಧರ್ಮಕ್ಕೆ ಆಶ್ರಯವನ್ನು ಕೊಟ್ಟಿದ್ರು ಅಂತೇಳಿ. ಮಹಾಜನಪದಗಳ ಕಾಲದಲ್ಲಿ ಆವಂತಿ, ಕೋಸಲ, ಕಾಶಿ, ಪ್ರದ್ಯೋದಾತ, ಅಭಯರಾಜ, ಬಿಂಬಸಾರ, ಅಜಾತಶತ್ರು ಕೊಟ್ರೆ, ನೆಕ್ಸ್ಟ್ ಮಹಾಜನಪದಗಳ ನಂತರ ಬಂದಂತ ಮೌರ್ಯ ಕಾಲದಲ್ಲಿ ವಿಶೇಷವಾಗಿ ಚಂದ್ರಗುಪ್ತ ಮೌರ್ಯ ಮತ್ತು ಬಿಂದುಸಾರ ಜೈನ ಧರ್ಮಕ್ಕೆ ಆಶ್ರಯವನ್ನು ನೀಡ್ತಾರೆ. ಸ್ವತಃ ಜೈನ ಧರ್ಮವನ್ನು ಅವರು ಅನುಸರಿಸ್ತಾರೆ ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಯಾರು ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಅನುಸರಿಸಿ ಅವನು ಭದ್ರಭಾವನ ಜೊತೆಗೆ ನಮ್ಮ ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ಬಂದಿರೋದು ನಿಮ್ಗೆಲ್ಲ ಗೊತ್ತಿದೆ ಅಂತ ಆಲ್ರೆಡಿ. ಹೀಗಾಗಿ ಜೈನ ಧರ್ಮವು ಬೇಗ ಅದು ತನ್ನ ಪ್ರಚಾರವನ್ನು ಮತ್ತು ಕೀರ್ತಿಯನ್ನ ಪಡಿತೈತಿ ಅಂತೇಳಿ ಹೇಳ್ಬೋದು ಅಂತೇಳಿ. ಇನ್ನ ಆ ಜೈನ ಧರ್ಮವನ್ನು ಪ್ರಚಾರ ಮಾಡ್ಲಿಕ್ಕೆ ಸನ್ಯಾಸಿಗಳು, ಭಿಕ್ಷುಕರು, ಇಲ್ಲಿ ಸನ್ಯಾಸಿಗಳನ್ನ ಬಿಕ್ಕುಗಳು ಅಂತೇಳಿ ಕರೀತಾರೆ. ಜೈನ ಧರ್ಮದಲ್ಲಿ ಸನ್ಯಾಸಿನಿಯರನ್ನ ಭಿಕ್ಷುಕಿಯರು ಅಥವಾ ಬಿಕ್ಕುಣಿಯರು ಅಂತೇಳಿ ಕರೀತಾರೆ ಅಂತೇಳಿ. ಅದ್ರ ಜೊತೆಗೆ ಶ್ರವಕರು, ಶ್ರವಿಕಿಯರು ಎಲ್ಲರೂ ಸೇರಿ ಅದನ್ನ ಪ್ರಚಾರವನ್ನು ಮಾಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಆಮೇಲೆ ಇಲ್ಲಿ ಜೈನ ಸಂಘಟನೆ ಇತ್ತು. ಈ ಸಂಘಟನೆಯಲ್ಲಿ ಗಣಗಳಿದ್ವು. ಒಂದೊಂದು ಗಣಕ್ಕೂ ಒಬ್ಬ ಗಣದಾರರು ಇದ್ರು. ಈ ಎಲ್ಲಾ ಸನ್ಯಾಸಿಗಳು, ಸನ್ಯಾಸಿನಿಯರು, ಈ ಶ್ರವಕರು ಇವರೆಲ್ಲರೂ ಕೂಡ ಈ ಗಣದ ಸದಸ್ಯರಾಗಿರ್ತಾ ಇದ್ರು. ಈ ಸಂಘಟನೆಯ ಉದ್ದೇಶ ಜೈನ ಧರ್ಮವನ್ನ ಪ್ರಚಾರ ಮಾಡ್ತಕ್ಕಂಥದ್ದು, ಇದರ ಉದ್ದೇಶ ಆಗಿತ್ತು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿ ಜೈನ ಧರ್ಮದಲ್ಲಿ ಸಾಕಷ್ಟು ಪಂಥಗಳು ಉಟ್ಕೊಳ್ತವೆ. ಅಂದ್ರೆ ಮಹಾವೀರನ ಮರಣದ ನಂತರ ಪಂಥಗಳು ಉಟ್ಕೊಳ್ತವೆ ಅಂತೇಳಿ ಹೇಳ್ಬೋದು. ಅಂದ್ರೆ ಯಾವ ಪಂಥಗಳು, ಎಷ್ಟು ಪಂಥಗಳಿದ್ವು ಅಂದ್ರ 2 ಪಂಥಗಳು. ಇಲ್ಲಿ ದಿಗಂಬರರು ಮತ್ತು ಶ್ವೇತಾಂಬರರು, ಒಟ್ಟು 2 ಪಂಥಗಳು ಇಲ್ಲಿ ಉಟ್ಕೊಳ್ತವೆ ಅಂತೇಳಿ ಹೇಳ್ಬೋದು. ಯಾಕ 2 ಪಂಥಗಳು ಉಟ್ಕೊಂಡ್ವಪ್ಪ ಅಂದ್ರ ಇಲ್ಲಿ ಒಂದಿಷ್ಟು ಜನ ಭದ್ರಭಾವು ಏನು ಇದ್ನಲ್ಲ ಜೈನ ಸನ್ಯಾಸಿ, ಅವನ ನೇತೃತ್ವದಲ್ಲಿ ದಕ್ಷಿಣ ಭಾರತಕ್ಕೆ ವಲಸೆ ಬರ್ತಾರೆ. ಬಂದು ಅವರು ಶ್ರವಣ ಬೆಳಗೊಳದಲ್ಲಿ ವಾಸ ಆಗ್ತಾರೆ ಅಥವಾ ನೆಲೆ ನಿಲ್ತಾರೆ ಅಂತಂದು ಹೇಳ್ಬೋದು. ಇನ್ನೊಂದಿಷ್ಟು ಜನ ಶಿಷ್ಯಂದಿರು ಇಲ್ಲಿ ಭದ್ರಭಾವಿನ ಶಿಷ್ಯಂದಿರು ಉತ್ತರ ಭಾರತದಿಂದ ಅವನ ಜೊತೆಗೆ ಬಂದು ಶ್ರವಣ ಬೆಳಗೊಳದಲ್ಲಿ ನೆಲೆ ನಿಲ್ತಾರೆ. ಮತ್ತೆ ಇನ್ನೊಂದಿಷ್ಟು ಜನ ಶಿಷ್ಯಂದಿರು ಮತ್ತು ಸನ್ಯಾಸಿಗಳು ಜೈನ ಧರ್ಮದ ಫಾಲೋವರ್ಸ್ ಸ್ಥೂಲ ಭಾವಿನ ನೇತೃತ್ವದಲ್ಲಿ ಮಗಧದಲ್ಲೇ ಉಳ್ಕೊಳ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಏನು ಭದ್ರಭಾವು ಅವನ ಶ್ರವಣ ಬೆಳಗೊಳದಲ್ಲೇ ಸಲ್ಲೇಖನ ವ್ರತವನ್ನು ಕೈಗೊಂಡು ಅಲ್ಲೇ ಮರಣ ಹೊಂದಿದ ಅಂತೇಳಿ ಹೇಳ್ತಾರೆ. ಚಂದ್ರಗುಪ್ತ ಮೌರ್ಯ ಕೂಡ ಅಲ್ಲೇ ಮರಣ ಹೊಂದಿದ, ಅಂದ್ರೆ ನಿರ್ವಾಣ ಹೊಂದಿದ್ರು ಅಂತೇಳಿ ಹೇಳ್ತಾರೆ. ಇಲ್ಲಿ
ಈ ದಿಗಂಬರರು ಶ್ವೇತಾಂಬರರು ಯಾಕ ಡಿವೈಡ್ ಆತಪ್ಪ ಅನ್ನಂದ್ರ ಇಲ್ಲಿ ಸ್ಥೂಲಭಾವು ನೇತೃತ್ವದ ಜೈನರು ಏನ್ ಮಾಡ್ತಾರಪ್ಪ ಅನ್ನಂದ್ರ ಮಹಾವೀರನ ತತ್ವಾದರ್ಶಗಳನ್ನು ನಿರ್ಲಕ್ಷ್ಯ ಮಾಡ್ತಾರೆ ಅಂತೇಳಿ. ಹಾಗಾಗಿ ಆ ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿನೇ ಉಳಿದಷ್ಟು ಜನ ಸಿಟ್ಟಾಗಿ ಭದ್ರಭಾವನ ಜೊತೆಗೆ ಬಂದು ಅವನ ತತ್ವಗಳನ್ನು, ಮಹಾವೀರನ ತತ್ವಗಳನ್ನು ಪಾಲಿಸಿದ್ರು. ಹೀಗಾಗಿ ಇಲ್ಲಿ ಎರಡು ಪಂಥಗಳಾಗಿ ಡಿವೈಡ್ ಆಯಿತು, ಸ್ಥೂಲಭಾವು ಮತ್ತು ಭದ್ರಭಾವನ ನೇತೃತ್ವದಲ್ಲಿ ಅಂತೇಳಿ ಹೇಳ್ಬೋದು. ಹಾಗಾಗಿ ಇಲ್ಲಿ ಯಾರು ಭದ್ರಭಾವನ ಶಿಷ್ಯರು ಅನ್ನಂದ್ರ ಯಾರು ಮಹಾವೀರನ ಅನುಯಾಯಿಗಳಾಗಿದ್ರು, ಅವನ ಬೋಧನೆಗಳನ್ನು ಚಾಚು ತಪ್ಪದೆ ಪಾಲಿಸ್ತಾ ಇದ್ರು, ಅವರನ್ನ ನಾವು ದಿಗಂಬರರು ಅಂತೇಳಿ ಕರಿತೀವಿ. ಅವರೇ ಭದ್ರಭಾವಿನ ಶಿಷ್ಯಂದಿರು ಮತ್ತು ಇವರು ದಕ್ಷಿಣ ಭಾರತಕ್ಕೆ ಬಂದು ನೆಲೆ ನಿಲ್ತಾರೆ ಅಂತೇಳಿ. ಇನ್ನು ಶ್ವೇತಾಂಬರರು ಅನ್ನಂದ್ರ ಪಾರ್ಶ್ವನಾಥನ ಅನುಯಾಯಿಗಳು ಆಗಿದ್ರು ಇವರು ಅಂತೇಳಿ. ಇಲ್ಲಿ ಏನು ಸ್ಥೂಲಭಾವು ಇದ್ನಲ್ಲ, ಅವನು ಮಹಾವೀರನ ಬೋಧನೆಗಳನ್ನ ನಿರ್ಲಕ್ಷ್ಯ ಮಾಡಿ ಪಾರ್ಶ್ವನಾಥನ ಬೋಧನೆಗಳನ್ನ ಬೋಧಿಸ್ತಾನೆ ಅಂತೇಳಿ. ಮತ್ತೆ ಇವನ ಅನುಯಾಯಿಗಳನ್ನ ನಾವು ಶ್ವೇತಾಂಬರರು ಅಂತೇಳಿ ಕರಿತೀವಿ. ಇವರು ಬಿಳಿ ಬಟ್ಟೆಗಳನ್ನ ಧರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತೇಳಿ. ಇಲ್ಲಿ ಕೂಡ ಭದ್ರಭಾವನ ಶಿಷ್ಯಂದರು ಮತ್ತು ಅವರು ಆರಾಧನೆ ಮಾಡಿದಂತ ದಿಗಂಬರರ ಪಂಥ ಕಠಿಣವಾಗಿತ್ತು, ಶ್ವೇತಾಂಬರರ ಪಂಥದ ಆಚಾರಗಳು ಸರಳವಾಗಿದ್ವು ಅಂತೇಳಿ ಹೇಳ್ಬೋದು. ಇವೆರಡೂ ಪಂಥಗಳು ಜೈನ ಧರ್ಮದ ಪಂಥಗಳು ಅಂತೇಳಿ ಹೇಳ್ತೀವಿ ನಾವು, ದಿಗಂಬರರು ಮತ್ತು ಶ್ವೇತಾಂಬರರು. ದಿಗಂಬರರ ಗುರು ಭದ್ರಭಾವು, ಶ್ವೇತಾಂಬರರ ಗುರು ಸ್ಥೂಲಭಾವು. ಶ್ವೇತಾಂಬರರು ಪಾರ್ಶ್ವನಾಥನ ಅನುಯಾಯಿಗಳು, ದಿಗಂಬರರು ಮಹಾವೀರನ ಅನುಯಾಯಿಗಳು. ದಿಗಂಬರರು ದಕ್ಷಿಣ ಭಾರತಕ್ಕೆ ಬಂದ್ರು, ಶ್ವೇತಾಂಬರರು ಮಗಧದಲ್ಲೇ ಉಳಿದುಕೊಂಡ್ರು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ನಾವು ಆಗಲೇ ಹೇಳಿದೆ, ನಾನು ಜೈನ ಸಂಘಟನೆ ಇತ್ತು ಅಂತಂದೇಳಿ, ಆ ಸಂಘಟನೆಯ ಕೆಲಸ ಏನಪ್ಪಾ ಅಂತಂದ್ರ ಧರ್ಮವನ್ನ ಪ್ರಚಾರ ಮಾಡುವುದಾಗಿತ್ತು ಅಂತೇಳಿ. ಆ ಸಂಘಟನೆಯಲ್ಲಿ 4 ಗಣಗಳಿದ್ವು. 4 ಗಣ ಅನ್ನಂದ್ರ ಪ್ರತಿಯೊಂದಕ್ಕೂ ಒಬ್ಬೊಬ್ಬ ಗಣಧಾರಿ ಇದ್ದ. ಆ ಗಣಧಾರಿಗಳು ಯಾರು ಅಂತಂದ್ರೆ ಅದೇ ಸನ್ಯಾಸಿಗಳು, ಸನ್ಯಾಸಿನಿಯರು, ಶ್ರವಕರು, ಶ್ರವಿಕರು. ಇಲ್ಲಿ ಶ್ರವಕರು ಅಂದ್ರೆ ಗಂಡಸರು, ಶ್ರವಿಕರಿ ಅಂದ್ರೆ ಸ್ತ್ರೀಯರು ಅಂತೇಳಿ ಹೇಳ್ಬೋದು. ಇವರೆಲ್ಲರೂ ಕೂಡ ಬ್ರಹ್ಮಚರ್ಯವನ್ನು ಪಾಲಿಸ್ಬೇಕಾಗಿತ್ತು ಮತ್ತು ಸರಳವಾದ ಜೀವನವನ್ನು ಮಾಡ್ಬೇಕಾಗಿತ್ತು. ಯಾವುದೇ ರೀತಿಯ ಈ ಸಾಂಸಾರಿಕ ಜೀವನ ಇವರಲ್ಲಿ ಇರ್ಲೇ ಇಲ್ಲ ಅಂತೇಳಿ ಹೇಳ್ಬೋದು. ಇಷ್ಟು ಜೈನ ಧರ್ಮದ ಪಂಥಗಳು ಮತ್ತು ಸಂಘಟನೆ ಅಂತೇಳಿ ಹೇಳ್ಬೋದು. ಇನ್ನ ಜೈನ ಧರ್ಮಕ್ಕಾಗಿನೇ 2 ಸಮ್ಮೇಳನಗಳು ನಡೆದಿದ್ದಾವೆ ಜೈನ ಧರ್ಮದಲ್ಲಿ. ಆ 2 ಸಮ್ಮೇಳನಗಳು ಯಾವಪ್ಪ ಅನ್ನಂದ್ರ, 2 ಸಮ್ಮೇಳನಗಳು ಯಾವಂತ ನೋಡೋದಾದ್ರೆ, ಈಗ ನಾವು ಬೌದ್ಧ ಧರ್ಮದಲ್ಲಿ 4 ಸಮ್ಮೇಳನಗಳನ್ನ ನೋಡ್ತೀವಿ, ಜೈನ ಧರ್ಮದಲ್ಲಿ 2 ಸಮ್ಮೇಳನಗಳು ನೋಡ್ತೀವಿ. 1ನೇ ಸಮ್ಮೇಳನ ಪಾಟಲಿಪುತ್ರದಲ್ಲಿ ನಡೀತೈತಿ. ಇದು 1ನೇ ಸಮ್ಮೇಳನ ಪಾಟಲಿಪುತ್ರ. ಇದರ ಕಾಲಾವಧಿ ಬಂದ್ಬಿಟ್ಟು ಕ್ರಿಸ್ತ ಪೂರ್ವ 300ರಲ್ಲಿ ನಡೆಯಿತು ಅಂತ ಹೇಳಿ ಹೇಳ್ತಾರೆ. ಇದರ ಅಧ್ಯಕ್ಷತೆ ವಹಿಸಿಕೊಂಡವನು ಸ್ಥೂಲಭಾವು ಅಂತೇಳಿ ಹೇಳ್ಬೋದು. ಇದು ಯಾಕೆ ಮುಖ್ಯವಾಗಿ ಏನ್ ಚರ್ಚೆ ಆಗುತ್ತಪ್ಪ ಅನ್ನಂದ್ರ, ಜೈನ ಧರ್ಮದಲ್ಲಿ ಉಂಟಾಗಿದ್ದಂತ ಭಿನ್ನಾಭಿಪ್ರಾಯಗಳು ಏನು, ಇಲ್ಲಿ ಭದ್ರಭಾವು ಮತ್ತು ಸ್ಥೂಲಭಾವು ಅಂತ ನಾವು ಕರಿದ್ವಿ. ಆ ಇಬ್ಬರ ನಡುವಿನ ಭಿನ್ನಾಭಿಪ್ರಾಯಗಳನ್ನ ನಿವಾರಿಸಿ ಇದನ್ನ ಜೈನ ಧರ್ಮದ ಏನು ಸಾಹಿತ್ಯ ಇತ್ತು ಅದನ್ನ ದಾಖಲು ಮಾಡ್ಲಿಕ್ಕಾಗಿ ಈ ಜೈನ ಧರ್ಮ ನಡೀತು ಅಂತೇಳಿ, ಸಮ್ಮೇಳನ ನಡೀತು ಅಂತೇಳಿ ಹೇಳ್ತಾರೆ ಅಂತೇಳಿ. ಎಲ್ಲಿ ನಡೀತಾನೆ ಅಂದ್ರ ಪಾಟಲಿಪುತ್ರದಲ್ಲಿ ಇದು ನಡೆಯಿತು ಅಂತಂದೇಳಿ ಹೇಳ್ಬೋದು. ಮತ್ತೆ ವಿಶೇಷವಾಗಿ ಈ ಪಾಟಲಿಪುತ್ರದ ಜೈನ ಸಮ್ಮೇಳನದಲ್ಲಿ ಮಹಾವೀರ ಬೋಧಿಸಿದಂತ ಬೋಧನೆಗಳನ್ನು ಒಳಗೊಂಡಂತ 12 ಜೈನ ಅಂಗಗಳನ್ನ ಅಥವಾ ಕೃತಿಗಳನ್ನ ರಚಿಸ್ತಾರೆ ಅಂತೇಳಿ ಹೇಳ್ಬೋದು. ಕ್ರಿಸ್ತ ಪೂರ್ವ 300 ಅಂತೇಳಿ ಹೇಳ್ಬೋದು. ಇದರ ಅಧ್ಯಕ್ಷತೆ ವಹಿಸಿಕೊಂಡವನು ಸ್ಥೂಲಭಾವು ಅಂತೇಳಿ. ಇನ್ನ 2ನೇ ಜೈನ ಸಮ್ಮೇಳನ ವಲ್ಲಭಿ ಜೈನ ಸಮ್ಮೇಳನ. ವಲ್ಲಭಿ ಇವತ್ತಿನ ಗುಜರಾತಿನಲ್ಲಿ ಐತಿ. ಇದು ಕ್ರಿಸ್ತ ಶಕ, ಅದು ನೋಡ್ರಿ ಕ್ರಿಸ್ತ ಪೂರ್ವ 300, ಇದು ಕ್ರಿಸ್ತ ಶಕ 512. ಅಂದ್ರೆ ಹೆಚ್ಚು ಕಡಿಮೆ ಇಲ್ಲಿ 512 ಅಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಚಾಲುಕ್ಯರು ಇರ್ತಾರೆ. ಮತ್ತೆ ಚಾಲುಕ್ಯರದ ಒಂದು ಮನೆತನ, 3 ಮನೆತನಗಳು ಇರ್ತವೆ. ವ್ಯಂಗ್ಯ ಚಾಲುಕ್ಯರು ಮತ್ತು ಗುಜರಾತಿನ ಚಾಲುಕ್ಯರು ಇರ್ತಾರೆ. ಹಾಗಾಗಿ ಇಲ್ಲಿ ಕ್ರಿಸ್ತ ಶಕ 512ರಲ್ಲಿ ಈ ಒಂದು ಸಮ್ಮೇಳನ ಜರುಗುತ್ತೆ ಅಂತೇಳಿ. ಎಲ್ಲಿ ಅನ್ನಂದ್ರೆ ಗುಜರಾತಿನ ವಲ್ಲಭಿ. ಯಾರು ಅಧ್ಯಕ್ಷತೆ ವಹಿಸಿಕೊಂಡಿದ್ದು ಅನ್ನಂದ್ರ ದೇವವರ್ಧಿ ಕ್ಷಮಾ ಶ್ರವಣ ಅಂತೇಳಿ. ಅವನ ಹೆಸರು ದೇವವರ್ಧಿ
ಶ್ರವಣ ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾನೆ. ಕ್ರಿಸ್ತ ಶಕ 512 ಅಂತೇಳಿ ಈ ಒಂದು ಸಮ್ಮೇಳನದಲ್ಲಿ ಏನು ಜನರಿಗೆ ಸರಳವಾಗಿ ಅರ್ಥ ಆಗುವಂತೆ ಅರ್ಧ ಮಾಗದಿ ಭಾಷೆಯಲ್ಲಿ ಈ ಜೈನ ಧರ್ಮದ ಸಾಹಿತ್ಯವನ್ನ ಪುನಃ ಬರೆದ್ರು ಅಂತೇಳಿ ಹೇಳ್ತಾರೆ ಅಂತೇಳಿ. ಯಾವ ಭಾಷೆಯಲ್ಲಿ ಅಂದ್ರೆ ಅರ್ಧ ಮಾಗದಿ ಭಾಷೆ. ಇಲ್ಲಿ ಮಹಾವೀರ ಬೋಧಿಸಿದ ತತ್ವಗಳು ಯಾವ ಭಾಷೆಯಲ್ಲಿ ಇದ್ವು ಅಂದ್ರೆ ಪಾಲಿ ಭಾಷೆ. ಇಲ್ಲಿ ವಲ್ಲಭಿ ಜೈನ ಸಮ್ಮೇಳನದಲ್ಲಿ ಜೈನ ಕೃತಿಗಳನ್ನ ಪುನಃ ಯಾವ ಭಾಷೆಯಲ್ಲಿ ಬರೆಯಲಾಯಿತು ಅಂದ್ರೆ ಅರ್ಧ ಮಾಗದಿ ಭಾಷೆಯಲ್ಲಿ ಬರೆಯಲಾಯಿತು ಅಂತಂದೇಳಿ. 1ನೇ ಸಮ್ಮೇಳನದಲ್ಲಿ 12 ಅಂಗಗಳ ರಚನೆ ಆಗ್ತವೆ. ಇಲ್ಲಿ ಸ್ಥೂಲ ಭಾವ ಅಧ್ಯಕ್ಷತೆಯನ್ನು ವಹಿಸಿರ್ತಾನೆ. 2ನೇ ಸಮ್ಮೇಳನದಲ್ಲಿ ಅರ್ಧ ಮಾಗದಿ ಭಾಷೆಯಲ್ಲಿ ತಿರ್ಗ ರಚಿಸ್ತಾರೆ ಅಂತೇಳಿ ಹೇಳ್ಬೋದು. ಮತ್ತೆ ಈ ವಲ್ಲಭಿ ಸಮ್ಮೇಳನದ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಶ್ವೇತಾಂಬರರು ಮಾತ್ರ ಭಾಗವಹಿಸಿರ್ತಾರೆ ಅಂತ ಹೇಳ್ತಾರೆ. ಶ್ವೇತಾಂಬರರು ಮಾತ್ರ ಭಾಗವಹಿಸಿರ್ತಾರೆ ಅಂತೇಳಿ. ಇದ್ರ ಜೊತೆಗೆ ಜೈನ ಧರ್ಮ ಬೇಗನೆ ಪ್ರಚಾರ ಪಡೆದುಕೊಂತು. ಅದಕ್ಕೆ ಕಾರಣ ಅದರ ಸರಳವಾದಂತ ಪಾಲಿ ಭಾಷೆ ಮತ್ತು ಅದು ಜನಸಾಮಾನ್ಯರ ಭಾಷೆ ಆಗಿತ್ತು. ಇಲ್ಲಿ ಮುಖ್ಯವಾಗಿ ಮಹಾವೀರ ಬೋಧಿಸಿದ್ದು ಮತ್ತು ಜೈನ ಧರ್ಮ ಬೋಧಿಸಿದ್ದು ಸಮಾನತೆಯ ತತ್ವವನ್ನು ಅಂತೇಳಿ. ಎಲ್ಲರೂ ಸಮಾನರು, ಯಾವುದೇ ರೀತಿಯ ಜಾತಿಗೆ ಇಲ್ಲಿ ಅವಕಾಶ ಇರಲಿಲ್ಲ ಮತ್ತು ಸ್ತ್ರೀಯರಿಗೆ ಸಮಾನತೆಯನ್ನ ಒದಗಿಸಿಕೊಟ್ಟಿದ್ರು. ಇಲ್ಲಿ ಜೈನ ಧರ್ಮದಲ್ಲಿ ಸ್ತ್ರೀಗೆ ಮೇಲ್ಮಟ್ಟದ ಗೌರವ ಇತ್ತು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಈ ಜೈನ ಧರ್ಮದ ಸಂಘಗಳು, ಜೈನ ಧರ್ಮದ ಸಮ್ಮೇಳನಗಳು ಮತ್ತು ಇಲ್ಲಿ ಕರ್ಮ ಸಿದ್ಧಾಂತ ಇವೆಲ್ಲವೂ ಬೇಗನೆ ಜನರನ್ನ ಸೆಳಿತವೆ. ಮತ್ತು ಸಿಕ್ಕಂತ ರಾಜಾಶ್ರಯ, ದಕ್ಷಿಣ ಭಾರತ ಇರ್ಬೋದು, ಉತ್ತರ ಭಾರತ ಇರ್ಬೋದು, ಬಹಳಷ್ಟು ಮಂದಿ ರಾಜಾಶ್ರಯವನ್ನ ಜೈನ ಧರ್ಮಕ್ಕೆ ಕೊಡ್ತಾರೆ. ನಮ್ಮಲ್ಲಿ ನೋಡ್ರಿ ದಕ್ಷಿಣ ಭಾರತದಲ್ಲಿ ಇತ್ತು, ಅದೇ ನನ್ನ ಚಾವುಂಡರಾಯ, ಆಮೇಲೆ ಅತ್ತಿಮಬ್ಬೆ ಇರ್ಬೋದು, ಅಮೋಘ ವರ್ಷ ನೃಪತುಂಗ ಇರ್ಬೋದು, ಆಮೇಲೆ ರವಿಕೀರ್ತಿ ಇರ್ಬೋದು, ಪುಲಿಕೇಶಿಯ ದಂಡನಾಯಕನಾದಂತ ರವಿಕೀರ್ತಿ ಇರ್ಬೋದು, ಆಮೇಲೆ ಶಾಂತಲೆ ಇರ್ಬೋದು, ವಿಷ್ಣುವರ್ಧನ ರಾಣಿ, ಆಮೇಲೆ ರಾಜಸ್ಥಾನ, ಬಿಹಾರ, ಒಡಿಶಾ, ತಮಿಳ್ನಾಡಿನ ಪಲ್ಲವರ ಅರಸ ಮಹೇಂದ್ರ ವರ್ಮ ಇರ್ಬೋದು, ಮತ್ತೆ ಮೇಲೆ ಮೌರ್ಯರ ಅರಸ ಚಂದ್ರಗುಪ್ತ ಮೌರ್ಯ, ಬಹಳಷ್ಟು ಮಂದಿ ಇದಕ್ಕೆ ಆಶ್ರಯವನ್ನು ಕೊಡ್ತಾರೆ. ಹಾಗಾಗಿ ಜೈನ ಧರ್ಮ ಬೇಗನೆ ಪ್ರಚಾರವನ್ನು ಪಡೆದುಕೊಂತು ಅಂತೇಳಿ ಹೇಳ್ಬೋದು. ಆದ್ರೆ ಜೈನ ಧರ್ಮ ಪತನವೂ ಕೂಡ ಆಗುತ್ತೆ. ಏನು ವೈದಿಕ ಧರ್ಮವನ್ನ ಸುಧಾರಿಸ್ಲಿಕ್ಕಾಗಿ ಹುಟ್ಟಿಕೊಂಡಂತ ಜೈನ ಧರ್ಮ ಕ್ರಿಸ್ತ ಶಕ 4ನೇ ಶತಮಾನದ ಹೊತ್ತಿಗೆ ಅವನತಿಯ ಆದಿಯನ್ನ ಹಿಡೀತು ಅಂತೇಳಿ. ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕೇನಪ್ಪಾ ಅನ್ನಂದ್ರ, ಏನು ನಾವು ಸನಾತನ ಧರ್ಮ ಅಂತ ಕರಿತೀವಿ, ಹಿಂದೂ ಧರ್ಮ ಅಂತ ಕರಿತೀವಿ, ಯಾವಾಗ ಹುಟ್ಟಿತೋ ಗೊತ್ತಿಲ್ಲ, ಬದುಕಿನ ಭಾಗ, ಅದು ನಂಬಿಕೆಯ ಭಾಗ. ಹಾಗಾಗಿ ಆ ಧರ್ಮವನ್ನ ಟೀಕಿಸಿ ಅಥವಾ ಆ ಧರ್ಮವನ್ನ ಸುಧಾರಿಸ್ಲಿಕ್ಕೆ ಅಂತ ಹುಟ್ಟಿಕೊಂಡಂತ ಜಗತ್ತಿನಲ್ಲಿ ಬಹಳಷ್ಟು ಧರ್ಮಗಳು ಅವನತಿಯ ಆದಿಯನ್ನು ಹಿಡಿದಿದ್ದಾವೆ. ಆದ್ರೆ ಅದೇ ಸನಾತನ ಧರ್ಮ ಪುನಃ ತನ್ನನ್ನು ತಾನು ತಿದ್ದಿಕೊಂಡು ಮತ್ತೆ ಹೊಸ ಪ್ರಕಾರದತ್ತ ಅದು ಬೆಳಿತೈತಿ ಅಂತೇಳಿ ಹೇಳ್ಬೋದು. ನಾವೆಲ್ಲರೂ ಕೂಡ, ಈಗ ನಾನಂತರೂ ಹೇಳೋದೇನಂದ್ರೆ, ಹಿಂದೂ ಧರ್ಮ ಅನ್ನೋದಕ್ಕಿಂತ ಹಿಂದೂ ಧರ್ಮ ಅನ್ನೋದು ಒಂದು ಬದುಕಿನ ಭಾಗ, ವಿಶ್ವಾಸದ ಪ್ರತೀಕ ಅಂತೇಳಿ ಹೇಳ್ಬೋದು. ಹೀಗಾಗಿ ಈ ಧರ್ಮವನ್ನ, ಈ ವೈದಿಕ ಧರ್ಮವನ್ನ ಟೀಕಿಸ್ಲಿಕ್ಕಾಗಿ, ಸುಧಾರಿಸ್ಲಿಕ್ಕಾಗಿ ಹುಟ್ಟಿಕೊಂಡಂತ ಜೈನ ಧರ್ಮ ಪತನ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಪತನ ಆಯ್ತು ಅಂದ್ರ ಅದರಲ್ಲಿ ಆದಂತ ಪಂಗಡಗಳು, ಮುಖ್ಯವಾಗಿ ಏನಪ್ಪಾ ಅಂದ್ರೆ 2 ಪಂಗಡಗಳಾಗ್ತವೆ ಅಂತೇಳಿ. 2 ಪಂಗಡಗಳು ಯಾವ್ಯಾವನ್ನಂದ್ರೆ ಶ್ವೇತಾಂಬರರು ಮತ್ತು ದಿಗಂಬರರು ಇಬ್ರು ಒಡೆದಾಳಿಕೊಳ್ಳಿಕ್ಕೆ ಪ್ರಾರಂಭಿಸಿದ್ರು ಅಂತೇಳಿ. ಅದ್ರ ನೆಕ್ಸ್ಟ್ ಏನಪ್ಪಾ ಅನ್ನಂದ್ರ ಈ ಸಂದರ್ಭದಲ್ಲಿ ಮತ್ತೊಂದು ಧರ್ಮ ಹುಟ್ಕೊಳ್ತೈತಿ, ಬೌದ್ಧ ಧರ್ಮ. ಅದು ಹೆಚ್ಚು ಪ್ರಚಾರವನ್ನು ಪಡೆದಂಗಲ್ಲ ಇಲ್ಲಿ ಜೈನ ಧರ್ಮದ ಪ್ರಾಮುಖ್ಯತೆ ಕಡಿಮೆ ಆಯಿತು ಅಂತೇಳಿ ಹೇಳ್ಬೋದು. ಆಮೇಲೆ ಈ ಗುಪ್ತರ ಕಾಲಾವಧಿಯಲ್ಲಿ ವೈದಿಕ ಧರ್ಮ ಮತ್ತೊಂದು ಸಾರಿ ಪ್ರಸಿದ್ಧಿಗೆ ಬರ್ತೈತಿ, ತನ್ನನ್ನು ತಾನು ತಿದ್ದಿಕೊಳ್ತೈತಿ, ಮತ್ತು ಸಂಸ್ಕೃತ ಭಾಷೆಗೆ ಜಾಸ್ತಿ ಮಾನ್ಯತೆ ಸಿಗ್ತೈತಿ ಅಂತ ಹೇಳ್ಬೋದು. ಎಲ್ಲಕ್ಕಿಂತ ಮುಖ್ಯ ಕಾರಣ ಏನಪ್ಪಾ ಅನ್ನಂದ್ರ ಈ ಧರ್ಮಕ್ಕೆ ಇದ್ದಂತ ರಾಜಾಶ್ರಯ ಕಡಿಮೆ ಆಗುತ್ತೆ ಅಂತೇಳಿ ಹೇಳ್ಬೋದು. ಶಾತವಾಹನರ ಕಾಲದಲ್ಲಿ ಅದಕ್ಕೆ ರಾಜಾಶ್ರಯ ಇತ್ತು, ಗುಪ್ತರ ಕಾಲಾವಧಿಯಲ್ಲಿ ಜೈನ ಧರ್ಮಕ್ಕೆ ರಾಜಾಶ್ರಯ ಕಡಿಮೆ ಆಯ್ತು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಹೊರದೇಶಿಯಿಂದ ಬಂದಂತ ಕ್ರಿಮಿಯನ್ ಇರ್ಬೋದು, ಹಿಂಡೋ ಗ್ರೀಕರ್ ಇರ್ಬೋದು, ಮತ್ತೆ ಮುಸ್ಲಿಮರು ಇರ್ಬೋದು, ಬೇರೆ ಬೇರೆಯವರು ಇರ್ಬೋದು, ಇವರೆಲ್ಲರೂ ಏನ್ ಮಾಡ್ತಾರಪ್ಪ ಅಂದ್ರೆ
ಜೈನ ದೇವಾಲಯಗಳನ್ನ ನಾಶ ಮಾಡ್ತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಅಲಾವುದ್ದೀನ್ ಖಿಲ್ಜಿ ಗುಜರಾತಿನ ಮೇಲೆ ದಾಳಿ ಮಾಡಿದ್ನಾಗ ಅನೇಕ ಜೈನ ದೇವಾಲಯಗಳನ್ನ ಆತ ಹಾಳು ಮಾಡಿದ್ದ ಅಂತೇಳಿ ಹೇಳ್ತಾರೆ. ಹಾಗಾಗಿ ಜೈನ ಧರ್ಮದ ಸಾಹಿತ್ಯ ಕೃತಿಗಳನ್ನು ಸುಟ್ಟು ಹಾಕ್ತಾರೆ. ಹಾಗಾಗಿ ಟೋಟಲ್ ಆಗಿ ಜೈನ ಧರ್ಮ ಇಲ್ಲಿ ಪತನದ ಹಾದಿಯನ್ನ ಹಿಡಿತೈತಿ ಅಂತ ಹೇಳ್ಬೋದು. ಪ್ರಸ್ತುತ ಭಾರತದಲ್ಲಿ ಜೈನ ಧರ್ಮ ಇದೆ, ಆದ್ರೆ ಅದರ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ಅದರ ಜನಸಂಖ್ಯೆ ಒಂದು ಬಿಲೋ 10 ಲಕ್ಷಕ್ಕಿಂತ ಹೆಚ್ಚಿಗೇನಿಲ್ಲ ಅದರ ಪಾಪ್ಯುಲೇಷನ್ ಅಂತೇಳಿ ಹೇಳ್ಬೋದು. ಬಟ್ ಜೈನರು ತುಂಬಾ ಶ್ರೀಮಂತರಾಗಿರ್ತಾರೆ. ಅವರ ಈಗಿನ ಒಂದು ಮುಖ್ಯ ಉದ್ಯೋಗ ಅಂದ್ರೆ ವ್ಯಾಪಾರ ಅಂತೇಳಿ ಹೇಳ್ಬೋದು ಜೈನರದು ಅಂತೇಳಿ. ಹೀಗಾಗಿ ಭಾರತದಲ್ಲಿ ಹುಟ್ಟಿದಂತ ಜೈನ ಧರ್ಮ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಹುಟ್ಟಿದಂತ ಜೈನ ಧರ್ಮ ತನ್ನ ಒಂದು ಪ್ರಸಿದ್ಧತೆಯನ್ನ ಪಡೆದುಕೊಂಡಿದ್ದು ಮಹಾವೀರನ ಕಾಲದಲ್ಲಿ. ಅವನ ಬೋಧನೆ ನಂತರ ಸಾಕಷ್ಟು ಪ್ರಚಾರವನ್ನು ಪಡಿತೈತಿ. ಅವನ ನಂತರ 2 ಪಂಗಡಗಳಾಗಿ ವಿಂಗಡಣೆ ಆಗತ್ತೆ. ನಂತರ ಅದರ 2 ಸಮ್ಮೇಳನಗಳು ನಡೀತವೆ. ಮುಂದೆ ಆ ಧರ್ಮಕ್ಕೆ ರಾಜಾಶ್ರಯ ತಪ್ಪಿ ಹೋಗಿ ಏನಾಯ್ತಪ್ಪ ಅನ್ನಂದ್ರ ಪ್ರಾಚೀನ ಭಾರತದಲ್ಲಿ ಅದು ತನ್ನ ಪ್ರಾಮುಖ್ಯತೆಯನ್ನ ಕಳೆದುಕೊಳ್ತೈತಿ ಕ್ರಿಸ್ತ ಶಕ 4ನೇ ಶತಮಾನದ ಹೊತ್ತಿಗೆ ಅಂತೇಳಿ ಹೇಳ್ಬೋದು. ಈಗ ಇಷ್ಟು ಜೈನ ಧರ್ಮದ ಒಂದು ಏನಪ್ಪಾ ಅನ್ನಂದ್ರ ಸಂಕ್ಷಿಪ್ತ ಮಾಹಿತಿ ಅಂತಂದೇಳಿ. ಇನ್ನ ಜೈನ ಧರ್ಮದ ಕೊಡುಗೆ ಅಂತ ನೋಡಿದ್ನಾಗ ಸಾಕಷ್ಟು ಕೊಡುಗೆ ಇರುತ್ತೆ. ಭಾರತದ ಸಾಂಸ್ಕೃತಿಕ ಇತಿಹಾಸವನ್ನು ನೋಡಿದ್ನಾಗ ನಾವು ಜೈನ ಧರ್ಮವನ್ನು ಕೂಡ ಬಿಟ್ಟು ಮಾತಾಡಕ್ ಆಗಲ್ಲ. ಹಾಗಾಗಿ ಜೈನರ ಒಂದು ಬಸದಿಗಳಿರ್ಬೋದು, ಸ್ವಸ್ತಿಕ್ ಚಿಹ್ನೆ ಇರ್ಬೋದು, ಅಭಯ ಹಸ್ತ ಇರ್ಬೋದು, ಆಮೇಲೆ ಅವರು ಮುಖ್ಯವಾಗಿ ಬೋಧಿಸಿದಂತ ಸತ್ಯ ಮತ್ತು ಅಹಿಂಸೆ. ನಾವು ಗಾಂಧೀಜಿಯವರು ನೋಡಿದ್ನ ಗಾಂಧೀಜಿಯವರು ಮೊದಲು ಪ್ರತಿಪಾದನೆ ಮಾಡೋದೇ ಸತ್ಯ ಮತ್ತು ಅಹಿಂಸೆಯನ್ನ ಅಂತೇಳಿ. ಅದ್ರ ಜೊತೆಗೆ ಮುಖ್ಯವಾಗಿ ಜೈನ ಧರ್ಮದ್ದು ಏನಪ್ಪಾ ಅಂದ್ರ ಹಿಂದೂ ಧರ್ಮವನ್ನು ಸುಧಾರಣೆ ಮಾಡ್ಲಿಕ್ಕೆ ಹುಟ್ಟಿಕೊಂಡಿದ್ದು. ಹಿಂದೂ ಧರ್ಮ ಸುಧಾರಣೆ ಆಯ್ತು, ಜೈನ ಧರ್ಮ ಪತನವಂತು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಜಾತಿ ಪದ್ಧತಿ ಸಮಾನತೆಯನ್ನು ಎತ್ತಿ ಹಿಡಿದಿದ್ದು ಕೂಡ ಜೈನ ಧರ್ಮದ ಒಂದು ದೊಡ್ಡ ಕೊಡುಗೆ ಅಂತೇಳಿ ಹೇಳ್ಬೋದು. ಮತ್ತೆ ಬಹಳಷ್ಟು ಜೈನ ಸಾಹಿತ್ಯ ಸೃಷ್ಟಿ ಆಗುತ್ತೆ. ಈ 12 ಅಂಗಗಳು, ಉಪಾಂಗಗಳು, ಆಮೇಲೆ ಕಲ್ಪಸೂತ್ರ ಇರ್ಬೋದು, ಆಮೇಲೆ ಇದು ಏನಪ್ಪಾ ಅಂದ್ರ ರಾಯನ ಸಾರೆ ಇರ್ಬೋದು, ಆಮೇಲೆ ಕರ್ನಾಟಕಕ್ಕೆ ಬಂದತ್ನಾಗು ಪೊನ್ನ, ನಾಗಚಂದ್ರ, ಜನ್ನ, ನೃಪತುಂಗ ಇವರೆಲ್ಲರೂ ಜೈನರಾಗಿದ್ರು. ವಿಶೇಷವಾಗಿ ತಿರುವಳ್ಳವರು ಕೂಡ ಜೈನ ಕವಿ ಆಗಿದ್ದ. ಏನು ನಾವು ಸಂಗಮ್ ಸಾಹಿತ್ಯದ ಪಿತಾಮಹ ಅಥವಾ ತಮಿಳರ ಪಿತಾಮಹ ಅಂತ ಏನ್ ಕರಿತೀವಲ್ಲ, ತಿರುವಳ್ಳವರು ರಚಿಸಿದಂತ ತಿರುಕುರಳ್ ಐತಲ್ಲ ಕೃತಿ. ಮತ್ತೆ ತಿರುವಳ್ಳವರು ವಿಶೇಷವಾಗಿ ಜೈನ ಕವಿಯಾಗಿದ್ದ ಅಂತೇಳಿ ಹೇಳ್ಬೋದು. ಆಮೇಲೆ ಜೈನರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಆಮೇಲೆ ಕರ್ಮ ಸಿದ್ಧಾಂತದ ಬಗ್ಗೆ ಅವರು ಒತ್ತು ಕೊಟ್ಟಿದ್ದಾರೆ. ಇವೆಲ್ಲವೂ ಜೈನ ಧರ್ಮದ ಒಂದು ದೊಡ್ಡ ಕೊಡುಗೆಗಳಂತೇಳಿ ಹೇಳ್ಬೋದು. ಇಲ್ಲಿ ಜೈನ ಧರ್ಮದವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಏನಂದ್ರೆ ಮೌಂಟ್ ಅಬು ದೇವಾಲಯವನ್ನು ನಾವು ನೋಡ್ಬೋದು. ಮೌಂಟ್ ಅಬು ದೇವಾಲಯ ಇವತ್ತು ನಮಗೆ ರಾಜಸ್ಥಾನದಲ್ಲಿ ಸಿಗ್ತೈತಿ. ಆಮೇಲೆ ಅದ್ರ ಜೊತೆಗೆ ಕುಮಾರಪಾಲನು ಪ್ರಸಿದ್ಧ. ಇದನ್ನ ಕಟ್ಟಿಸಿದವನು ಕುಮಾರಪಾಲ, ಪಾಲರ ಅರಸ ಕುಮಾರಪಾಲ. ಈ ಪಾಲರ ಅರಸರು ಎಲ್ಲಿ ಬರ್ತಾರಪ್ಪ ಅಂದ್ರೆ ಬಂಗಾಳದಲ್ಲಿ ಬರ್ತಾರೆ ಅಂತಂದೇಳಿ. ಅದ್ರ ಜೊತೆಗೆ ಹತಿಗುಂಪ ಗುಹೆಗಳು, ಆಮೇಲೆ ಆಜೀವಿಕರು ಅಂತ ಏನ್ ನಾವು ಹೇಳ್ತೀವಲ್ವ, ಆಜೀವಿಕರು ಕೂಡ ಜೈನ ಧರ್ಮದ ಅನುಯಾಯಿಗಳಾಗಿದ್ರು. ಅವರು ಈ ಬಿಂದುಸಾರನ ಕಾಲಾವಧಿಯಲ್ಲಿ ಈ ಆಜೀವಿಕರಿಗಾಗಿನೇ ಅವನು ಇದನ್ನು ಬಿಟ್ಟು ಕೊಟ್ಟಿದ್ದ ಗುಹೆಗಳನ್ನು ಅಂತೇಳಿ ಹೇಳ್ತಾರೆ. ಅದ್ರ ಜೊತೆಗೆ ಇದು ಶಾತವಾಹನರ ಕಾಲದಲ್ಲಿ ಇದ್ದಂತ ಕಾರ್ಲೆ, ಕನ್ನೇರಿ, ಜಗ್ಗಯ್ಯಪೇಟೆ ಅಲ್ಲಿ ಜೈನ ಮತ್ತು ಬೌದ್ಧ 2 ಇದೆ ಅಲ್ಲಿ. ಹಾಗಾಗಿ ಅವು ಎಲ್ಲವೂ ಕೂಡ ಜೈನ ಧರ್ಮದ ಕೊಡುಗೆಗಳು ಅಂತೇಳಿ ನಾವು ಕರಿತೀವಿ. ಅದ್ರ ಜೊತೆಗೆ ಅಜಂತ, ಅಮರಾವತಿ, ಉದಯಗಿರಿ, ಮಥುರಾ, ಎಲ್ಲೋರ, ಬಾದಾಮಿ, ಐಹೊಳೆ ಪಟ್ಟದಕಲ್ಲು, ನಾಗಾರ್ಜುನಕೊಂಡ, ಇಲ್ಲಿರ್ತಕ್ಕಂಥ ಪೇಂಟಿಂಗ್ಸ್ ಇರ್ಬೋದು ಮತ್ತು ಶಿಲ್ಪಕಲೆಗಳಿರ್ಬೋದು, ಇವು ಮತ್ತೆ ಕರ್ನಾಟಕದಲ್ಲಿ ವಿಶೇಷವಾಗಿ ಚಾವುಂಡರಾಯ, ಅತ್ತಿಮಬ್ಬೆ, ಆಮೇಲೆ ಚಾವುಂಡರಾಯ ನಿರ್ಮಿಸಿದಂತ ಏನು ಈ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಮೂರ್ತಿ, ಇವು ಎಲ್ಲವೂ ಕೂಡ ಜೈನ ಧರ್ಮದ ಕೊಡುಗೆಗಳು ಅಂತೇಳಿ ಹೇಳ್ಬೋದು. ಆಮೇಲೆ ಈ ಜೈನ ಧರ್ಮದ ಮುಖ್ಯ ಇನ್ನೊಂದೇನಪ್ಪಾ ಅಂದ್ರೆ ಭರತ ಬಾಹುಬಲಿಯರ ಕತೆ. ಮತ್ತೆ ಇಲ್ಲಿ ತ್ಯಾಗದ ಸಂಕೇತ, ಬಾಹುಬಲಿ ಏನಂದ್ರೆ ತ್ಯಾಗದ ಸಂಕೇತ ಅಂತೇಳಿ ನಾವು ಕರಿತೀವಲ್ವ, ಇದು ಕೂಡ ಜೈನ ಧರ್ಮದ ಕೊಡುಗೆ ಅಂತೇಳಿ ಹೇಳ್ಬೋದು. ಇಷ್ಟು ಇವತ್ತು ಸಂಕ್ಷಿಪ್ತವಾಗಿ ನಾವು ಜೈನ ಧರ್ಮ, ಮಹಾವೀರ, ಆತನ ಬೋಧನೆಗಳು ಮತ್ತು ಜೈನ ಧರ್ಮದ ಪಂಥಗಳು, ಜೈನ ಧರ್ಮದ ಸಮ್ಮೇಳನಗಳು, ಜೈನ ಧರ್ಮ ಹೇಗೆ ಪ್ರಚಾರ ಪಡಿತು ಮತ್ತು ಹೇಗೆ ಅದು
ಪತನವನ್ನು ಹೊಂದಿತು ಅಂತೇಳಿ ಇವತ್ತು ನಾವು ಅಧ್ಯಯನವನ್ನು ಮಾಡಿದ್ದೀವಿ. ನಾಳೆ ಕ್ಲಾಸ್ನಾಗ ಏನಪ್ಪಾ ಅಂದ್ರೆ ಬೌದ್ಧ ಧರ್ಮ ಮತ್ತು ಬುದ್ಧ ಬಗ್ಗೆ ನಾವು ನೋಡೋಣ. ಕ್ವಶನ್ ಯಾವ ತರ ಬರ್ಬೋದು ಅಂತ ನಾನು ಆಗಲೇ ಹೇಳಿದ್ದೀನಿ. ಸಂಕೇತಗಳ ಮೇಲೆ ಇರ್ಬೋದು, ಅಥವಾ ಬೋಧನೆಗಳ ಮೇಲೆ ಇರ್ಬೋದು, ಸಮ್ಮೇಳನಗಳ ಮೇಲೆ ಇರ್ಬೋದು, ಅಥವಾ ಪಂಥಗಳ ಮೇಲೆ ಇರ್ಬೋದು. ನಾವಿಲ್ಲಿ ಇವತ್ತು ಡೀಟೇಲ್ ಆಗಿ ನೋಡಿದ್ದೀವಿ ಜೈನ ಧರ್ಮವನ್ನ. 24 ಮಂದಿ ತೀರ್ಥಂಕರ ಹೆಸರನ್ನ ನಾನು ಹೇಳಿದ್ದೀನಿ. ಅದರಲ್ಲಿ ಮುಖ್ಯವಾಗಿ 4 ಹೆಸರುಗಳನ್ನು ನೀವು ನೆನ್ಪಿಟ್ಕೊಳ್ಬೇಕು ಮತ್ತು ಅವರ ಸಂಕೇತಗಳನ್ನ ನೆನ್ಪಿಟ್ಕೊಳ್ಬೇಕು. ಜೊತೆಗೆ ಕರ್ಮ ಸಿದ್ಧಾಂತ, ಆಸ್ತೇಯ, ಅಪರಿಗ್ರಹ ಇವುಗಳ ಬಗ್ಗೆ ಕೂಡ ನೀವು ಒಂಚೂರು ಅಧ್ಯಯನ ಮಾಡಿದ್ರೆ ಮತ್ತು ಅವಾಗ ಡಿಸ್ಕಸ್ ಮಾಡಿದ್ರೆ ನೀವು ಕ್ವಶನ್ ಯಾವ ರೀತಿ ಬಂದರೂ ಕೂಡ ಬರಿಬಹುದು ಅಂತಂದೇಳಿ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ಏನಾದ್ರೂ ಇವತ್ತಿಂದು ಡೌಟ್ಸ್ ಇರ್ತಾನೆ ಅಂದ್ರೆ ಜೈನ ಧರ್ಮದ್ದು ಮತ್ತು ಮಹಾವೀರನ ಬಗ್ಗೆ ಏನಾದ್ರು ಡೌಟ್ಸ್ ಇರ್ತಾನೆ ಅಂದ್ರೆ ಡಿಸ್ಕಷನ್ ಮಾಡ್ಬೋದು. ನಾನು ನೆಕ್ಸ್ಟ್ ಮತ್ತೆ ಇದು ಬೌದ್ಧ ಧರ್ಮ ಹೇಳಿ. ಹಲೋ, ಹೇಳಿ. ಒಂದು ಕ್ವಶನ್ ಆಗಿತ್ತು ಮೇಡಮ್ ಸರ್. ಏನ್ ಕ್ವಶನ್? ಶ್ರಾದ್ದವಾದ ಅಂತ ಹೇಳಿ, ಜೈನ ಧರ್ಮದಲ್ಲಿ ಶ್ರಾದ್ದವಾದ ಎಂದರೆ ಅಂತಾನೆ ಇತ್ತು ಮೇಡಮ್. ಶ್ರಾದ್ದವಾದ ಇನ್ನೊಂದ್ಸರಿ ಹೇಳಿ. ಶ್ರಾದ್ದವಾದ ಮೇಡಮ್ ತಡ್ರಿ ಬನ್ನಿ. ಸರಿಯಾಗಿ ಕೇಳಿಸ್ತಾ ಇಲ್ಲ ಶಬ್ದ. ಅದು ಇವಾಗ ಕೇಳಿಸುತ್ತಾ ಮೇಡಮ್? ಕೇಳಿಸ್ತೈತಿ. ಆ ಶಬ್ದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಇವಾಗ ಕೇಳಿಸುತ್ತಾ? ಹೇಳಿ. ಇವಾಗ ಕೇಳಿಸುತ್ತಾ ಮೇಡಮ್? ಕೇಳಿಸ್ತೈತಿ, ಹೇಳಿ. ಅದು ಜೈನ ಧರ್ಮದಲ್ಲಿ ಮೇಡಮ್ ಕ್ವಶನ್ 2000 ಜೈನ ಧರ್ಮದಲ್ಲಿ ಶ್ರಾದ್ದವಾದ ಸಿದ್ಧಾಂತ ಸದ್ವಿಶ್ವಾಸ ಅಂತ ಇತ್ತ. ಅದು ನೀವು ನನಗೆ ಶಬ್ದನ ಮೆಸೇಜ್ ಮಾಡಿ, ನನಗೆ ಅರ್ಥ ಆಗ್ತಾ ಇಲ್ಲ ನೀವು ಹೇಳೋ ಶಬ್ದ. ಶ್ರಾದ್ದವಾದ ಮೇಡಮ್, SYAD VADA ಶ್ರಾದ್ದವಾದ. ಶಾದ್ವಾದ. ಓಕೆ. ಶ್ರಾದ್ದವಾದ ಅದನ್ನ ಕೇಳಿದ್ರು ಮೇಡಮ್ ಒಂದ್ಸಲ. ಅದು ಏನೋ ಗೊತ್ತಿಲ್ಲ ನನಗೂ. ಅಲ್ಲ, ಸದ್ವಿಶ್ವಾಸ ಅಂತ ಒಂದಿದೆ ಜೈನ ತ್ರಿರತ್ನಗಳಲ್ಲಿ, ಅಂದ್ರೆ ಏನು ಇದಾವಲ್ಲ ಅದರಲ್ಲಿ ಒಂದು ಸದ್ವಿಶ್ವಾಸ ಅಂತ ಒಂದು ಬರುತ್ತೆ. ಅದನ್ನ ಅಥವಾ ಬೇರೆ ನಾನು ನಾಳೆ ಕ್ಲಾಸ್ ನಿಮಗೆ ಹೇಳ್ತೀನಿ. ಅದನ್ನ ಶಾದ್ವಾದ ಮೇಡಮ್ ಜೈನ ಧರ್ಮದಲ್ಲಿ ಶಾದ್ವಾದ ಅಂತ ಹೇಳಿ ಹಂಗಂದ್ರೆ ಏನು ಅಂತ ಕೇಳ್ತಾರೆ. ಇನ್ನೊಂದು ಮಾಮೂಲಾಗಿ ಇವೆಲ್ಲ ಕ್ವಶನ್ ಆಗಿದೆ ಮೇಡಮ್. ಇವೇನು ಜೈನ ಧರ್ಮದ 1ನೇ ಮಹಾಸಭೆಯಲ್ಲಿ ನಡೀತು, ಅದು ಕ್ವಶನ್ ಆಗಿದೆ. ಆಮೇಲೆ ಮೋಕ್ಷದ ವಿಷಯದಾಗ ಬಂದಾಗ ಇವ್ರು ದಿಗಂಬರರು ಏನಿದ್ರಲ್ರಿ, ಅವರು ಸ್ತ್ರೀಯ ಮೋಕ್ಷವನ್ನ ಒಪ್ಪೋದಿಲ್ಲ ಅಂತ ಅದು ಒಂದ್ ಕ್ವಶನ್ ಆಗಿತ್ತು ಮೇಡಮ್. ಯಾರ ಮೋಕ್ಷವನ್ನ ಅವ್ರು ಒಪ್ಪಲ್ಲ, ಅದ್ರಲ್ಲಿ ಪುರುಷರು, ಸ್ತ್ರೀಯರು, ಬಾಲಕರು, ಸನ್ಯಾಸಿಗಳು. ಅದ್ರಲ್ಲಿ ಅವರು ದಿಗಂಬರರು ಸ್ಪೆಷಲಿ ಸ್ತ್ರೀಯ ಮೋಕ್ಷವನ್ನ ಒಪ್ಪುತ್ತಾ ಇರ್ಲಿಲ್ಲ ಅಂತ ಹೇಳಿ ಒಂದು ಕ್ವಶನ್ ಆಗಿತ್ತು. ಅಂದ್ರೆ ಜೈನ ಧರ್ಮದಲ್ಲಿ ಸ್ತ್ರೀಯರಿಗೆ ಉನ್ನತ ಸ್ಥಾನಗಳಿದ್ದು ಮಹಾವೀರನು ಕೊಟ್ಟಿದ್ದ, ಆದ್ರೆ ಅಲ್ಲಿ ಯಾಕೆ ಅವರು ಆ ಮೋಕ್ಷವನ್ನು ಒಪ್ತಾ ಇರ್ಲಿಲ್ಲ ಅಂತ ನೋಡ್ಬೇಕೀಗ. ಅಂದ್ರೆ ದಿಗಂಬರರು ಮಾತ್ರ ಒಪ್ತಿರ್ಲಿಲ್ಲ, ಶ್ವೇತಾಂಬರ ನೋಡಿ. ಶ್ವೇತಾಂಬರರು ಒಪ್ತಿದ್ರು. ಹಂಗಾಗಿ ನೋಡ್ರಿ ಮೇಡಮ್, ಈಗ್ಲೂ ನಾವು ಸ್ವಲ್ಪ ವೈಟ್ ಸಾರಿ ಹಾಕೊಂಡಿರೋ ಶ್ವೇತಾಂಬರರ್ನ ನೋಡ್ತೀವಿ ನಾವು. ಅವ್ರಿಗೆ ಸ್ತ್ರೀಯರು ನೋಡ್ತೀವಲ್ಲ, ಮೋಸ್ಟ್ಲಿ ಹಂಗೇನ ಇದಿರ್ಬೋದು. ಬಟ್ ಅದು ಒಂದ್ಸಲ ಕೇಳಿದಾರೆ ಮೇಡಮ್ ಕ್ವಶನ್. ಮತ್ತೆ ಮಾಮೂಲಾಗಿ ಇವು ಆಗ್ಯಾವ್ರಿ ಇವೆಲ್ಲ ಅಪರಿಗ್ರಹ, ಆಸ್ತೇಯ. ಅವನ್ ಹೆಂಗ್ ಕೇಳಾರಂದ್ರ 4 ಇಟ್ಟು ಒಂದ್ ಬ್ಯಾರೆ ಇಟ್ಟು ಕೇಳಿದಾರೆ. ಲಾಸ್ಟಿಗೆ ಬ್ರಹ್ಮಚರ್ಯವನ್ನ ಆತ ಸೇರಿಸ್ತಾನ. ಅದನ್ನು ಕ್ವಶನ್ ಆಗೈತ್ರಿ. ಬಟ್ ಇದು ಒಂದು ಗೊತ್ತಾಗ್ಲಿಲ್ಲ. ಅದು ನೋಡ್ತೀನಿ ಮೇಡಮ್. ಅದು ನಾನು ನಾಳೆ ಕ್ಲಾಸ್ನ ಡಿಸ್ಕಷನ್ ಮಾಡ್ತೀನಿ ಅದನ್ನ. ಮತ್ತೆ ಜೈನ ಶಿಲ್ಪಗಳದ್ದು ಕ್ವಶನ್ ಆಗ್ಯಾವ ಮೇಡಮ್. ದಿಲ್ವಾರ, ಗೊಮ್ಮಟೇಶ್ವರ, ಬಾಹುಬಲಿ, ಅದು ಕ್ವಶನ್ ಆಗಿದಾವ್ರಿ. ಹೌದು. ಮತ್ತೆ ಇವೆಲ್ಲ ಕ್ವಶನ್ ಆಗಿದಾವೆ ಇದಾವ ಮೇಡಮ್. ಎಲ್ಲಾ ನೀವ್ ಹೇಳಿದ್ ಓಕೆರಿ.
ಸ್ವಲ್ಪ ಅದು ಒಂದು ನಮಗ ಸಿಗ್ಲಿಲ್ಲ ಅಷ್ಟೇ. ಅದು ನಾನು ನೋಡ್ತೀನಿ. ನಾಳೆ ಅದನ್ನ ಡಿಸ್ಕಷನ್ ಮಾಡ್ಕೊಂಡು ನೆಕ್ಸ್ಟ್ ಬೌದ್ಧ ಧರ್ಮಕ್ಕೆ ಹೋಗೋಣ. ಓಕೆ ಸರಿ ಮೇಡಮ್, ಕ್ಲಾಸ್ ಟೈಮ್ ಬೆಳಗ್ಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಮೇಡಮ್. ಈಗ ನಾನು ಫಸ್ಟ್ ಬೆಳಗ್ಗೆನೆ ಮಾಡ್ತಾ ಇದ್ದೆ, ನೀವೆಲ್ಲರೂ ಸಂಜೆ ಅಂತ ಹೇಳಿದ್ರಿ, ಸಂಜೆ ಮಾಡ್ತಾ ಇದ್ದೀನಿ ಈಗ.